JSW Steel presents Award Ceremony Book Brahma Annual Novel Competition. I'm requesting both Dr. Basuraj Kalgudi and Anupama Prasad to have conversation with 5 finalists. They are all authors, but among 5 authors, right now we have only 4 authors. So I'm requesting all those 4 authors on stage and occupy the seats and to have a conversation with our jury members. And welcome the jury of Book Brahma Annual Novel Competition, Dr. Basuraj Kalgudi sir and Anupama Prasad. And they are the jury for this competition. Along with them, I'm requesting the authors, Dr. Rajshekar Halemane, Guru Prasad Kantalagire. And next author is Deepa Joshi. Madam, you are requesting on stage. And next is Tumbadi Ramaya. ಸೊ ಈಗ ಮಾತುಕತೆ ಆರಂಭವಾಗುತ್ತೆ. ಸೊ ಇದನ್ನ ನೆರವೇರಿಸ್ಕೊಡ್ತಾ ಇರುವಂತವರು ಡಾಕ್ಟರ್ ಬಸವರಾಜ್ ಕಲ್ಗುಡಿ ಹಾಗೆಯೇ ಅನುಪಮಾ ಪ್ರಸಾದ್ ಅವರು. ಸರ್, ಮೈಕ್ ಈಗ ನಿಮಗಾಗಿ. ಎಲ್ರಿಗೂ ನಮಸ್ಕಾರ. ಬುಕ್ ಬ್ರಹ್ಮ ವತಿಯಿಂದ 5 ಕಾದಂಬರಿಗಳನ್ನ ನಾವು ಮತ್ತು ಅನುಪಮಾ ಪ್ರಸಾದ್ ಇಬ್ಬರು ಸೇರಿ ಕಷ್ಟಪಟ್ಟು ಓದಿ ಸುಮಾರು ದಿವಸಗಳ ಕಾಲ ಈ 5 ಕಾದಂಬರಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಈ ಶಾರ್ಟ್ ಲಿಸ್ಟ್ ಮಾಡೋದರ ಹಿಂದೆ ಇದ್ದ ಮಾನದಂಡಗಳು ಅನೇಕ ಇದ್ದವು. ವಾಸ್ತವವಾಗಿ ಕಾದಂಬರಿ ಪರಂಪರೆ ಕನ್ನಡದಲ್ಲಿ ಆಧುನಿಕ ಕಾಲದಲ್ಲಿ ಬಹಳ ದೊಡ್ಡ ಪರಂಪರೆಯಾಗಿ ಬೆಳೆದು ಬಂತು. ಕನ್ನಡದ ಶ್ರೇಷ್ಠ ಬರಹಗಾರರು ಮಾಸ್ತಿ ಅಂಥವರು, ಕಾರಂತರಂಥವರು, ಕುವೆಂಪು ಅಂಥವರು ಕಾದಂಬರಿ ಪ್ರಕಾರವನ್ನು ಅತ್ಯಂತ ಘನವಾದಂಥ ಒಂದು ಆಕೃತಿಯಲ್ಲಿ ಕಟ್ಟಿಕೊಟ್ಟರು. ಕನ್ನಡದಲ್ಲಿ ವಸ್ತು ವಿನ್ಯಾಸದ ದೃಷ್ಟಿಯಿಂದ, ಅದು ಹಿಡಿಯುವ ಸಮಸ್ಯೆಗಳ ದೃಷ್ಟಿಯಿಂದ, ಕಾಲ ಮತ್ತು ದೇಶ ವ್ಯಾಪ್ತಿಯ ದೃಷ್ಟಿಯಿಂದ ಮತ್ತು ಸಮುದಾಯಗಳನ್ನು ಒಳಗೊಳ್ಳುವ ದೃಷ್ಟಿಯಿಂದ ಒಂದು ದೊಡ್ಡ ಮಾರ್ಗವನ್ನು ಆ ಕಾಲದ 20ನೇ ಶತಮಾನದ ನಮ್ಮ ಬಹುಮುಖ್ಯ ಕಾದಂಬರಿಕಾರರು ಹಾಕಿಕೊಟ್ರು. ಈ ಮಾರ್ಗ, ಕಾದಂಬರಿ ಮಾರ್ಗ ಏನಿದೆ ಕನ್ನಡದಲ್ಲಿ, ಒಂದು ಅಗಾಧವಾದಂಥ ಸಾಂಸ್ಕೃತಿಕ ಸಮಸ್ಯೆಯನ್ನು ಹಾಗೆ ತನ್ನ ಒಡಲಲ್ಲಿ ಹಾಕಿಕೊಂಡು ಅದನ್ನು ಹುಡುಕಾಟ ಮಾಡುವ ಒಂದು ದೀರ್ಘ ಪಯಣದ ಕಥನ ಅದು. ನಮ್ಮಲ್ಲಿ ಆಧುನಿಕ ಕಾದಂಬರಿಕಾರರಾದಂಥ ಕಾರಂತರು, ಕುವೆಂಪು, ಭೈರಪ್ಪ ಮುಂತಾದಂತಹ ಬರಹಗಾರರ ಆದ ಮೇಲೆ ಬಂದ ನವ್ಯ ಕಾದಂಬರಿಕಾರರು ವಿಭಿನ್ನವಾದ ತಂತ್ರಶೈಲಿಯನ್ನು ನಮ್ಮ ನಡುವೆ ಇಟ್ಟರು. ಅನಂತಮೂರ್ತಿ ಅಂಥವರು, ಚಿತ್ತಾಳರಂಥವರು ಕಾದಂಬರಿಯ ನಿರೂಪಣೆಯಲ್ಲಿ ಹೊಸದೊಂದು ಮಾರ್ಗವನ್ನು ಹಿಡಿದ್ರು ಅನ್ನೋದು ನಿಮಗೆಲ್ಲ ಕಾದಂಬರಿಯನ್ನು ಓದೋರಿಗೆ ಚೆನ್ನಾಗಿ ಗೊತ್ತಿದೆ. ವರ್ತಮಾನ ಕಾಲದ ಕಾದಂಬರಿ ಪ್ರಕಾರ ವಾಸ್ತವವಾಗಿ ಈ ವ್ಯಕ್ತಿ ವಿಶಿಷ್ಟತೆಯನ್ನು ಮತ್ತು ವಸ್ತುನಿಷ್ಠತೆಯನ್ನು ಬಹಳ ಸಂಕೀರ್ಣವಾಗಿ ಮೇಳವಿಸಿಕೊಂಡು ತನ್ನ ವರ್ತಮಾನ ಕಾಲದ ಅನೇಕ ಜರೂರುಗಳನ್ನು ತನ್ನ ಸೃಜನಶೀಲ ತೆಕ್ಕೆಗೆ ಹಾಕಿಕೊಂಡು ಬರಿತಾ ಇರೋದನ್ನು ನಾವು ಗಮನಿಸಿದ್ದೇವೆ. ನಾನು, ಅನುಪಮಾ ಪ್ರಸಾದ್ ಅವರು ಇಲ್ಲಿ ಬಂದಿದ್ದ ಕಾದಂಬರಿಗಳನ್ನ ಓದುವಾಗ ಕಾದಂಬರಿಕಾರರು 21ನೇ ಶತಮಾನದಲ್ಲಿ ನಮ್ಮ ಎದುರಿಗೆ ಇರುವ ಜರೂರುಗಳು ಯಾವುವು ಮತ್ತು ಚರಿತ್ರೆಯಿಂದ ನಮ್ಮ ಪ್ರಜ್ಞೆ, ನಮ್ಮ ಸಮುದಾಯದ ಪ್ರಜ್ಞೆ ಹಿಡಿಯಬೇಕಾದಂತಹ ಹೊಸ ಹೊಸ ಬಗೆಗಳು, ಮೌಲ್ಯಗಳು ಯಾವುವು ಅನ್ನೋದರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಿದವರಿದ್ದಾರೆ. ಗಮನಿಸಬೇಕಾದ ಅಂಶ ಏನಂತಂದರೆ, ಬಹುಪಾಲು ಬರಹಗಾರರು ಈ ಶತಮಾನದಲ್ಲಿ, ಈ ತಲೆಮಾರಿನ ಬರಹಗಾರರು ವಾಸ್ತವವಾಗಿ ಶುದ್ಧ ಸಾಹಿತ್ಯ ವಲಯದಿಂದ ಬಂದವರಲ್ಲ. ಅನೇಕ ಬರಹಗಾರರು ಸಾಹಿತ್ಯೇತರ ಕ್ಷೇತ್ರದಲ್ಲಿದ್ದು
ಜೀವನವನ್ನು ಭಾಳ ಭಿನ್ನ ನೆಲೆಯಲ್ಲಿ ಗ್ರಹಿಸ್ತಾ ಇರೋರು. ಸೊ ಕನ್ನಡದ ಭಾಷೆಗೆ ಮತ್ತು ಕನ್ನಡದ ಅನುಭವಕ್ಕೆ ಹೊಸತೊಂದು ಆಯಾಮವನ್ನು ಇಲ್ಲಿಯ ಬರಹಗಾರರು ಕೊಟ್ಟಿದ್ದಾರೆ. ಅದು ಕಥೆಗಾರರಾಗ್ಬೋದು, ಕಾದಂಬರಿಕಾರರಾಗ್ಬೋದು, ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಾವು ಆಯ್ಕೆ ಮಾಡಿದ 5 ಕಾದಂಬರಿಗಳು ಕೂಡ 5 ಭಿನ್ನ ಪ್ರಪಂಚವನ್ನು ನಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಟ್ಟಿವೆ. ಈ 5 ಭಿನ್ನ ಪ್ರಪಂಚಗಳು ಅದರ ನಿರೂಪಣೆಯಿಂದ ಹಿಡಿದು ವಸ್ತುವನ್ನು ಅವರು ಹ್ಯಾಂಡಲ್ ಮಾಡಿದ ಬಗೆಯಲ್ಲಿಯೂ ಕೂಡ ಒಂದು ಅವರದೇ ಆದಂತಹ ಒಂದು ವಿಚಿತ್ರವಾದ ಆದರೆ ಸೂಕ್ಷ್ಮವಾದ ಭಾಷೆಯನ್ನು ಅವರು ರೂಪಿಸಿಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಇನ್ನಷ್ಟು ಸೂಕ್ಷ್ಮವಾಗಿ ಸಮಸ್ಯೆಯನ್ನು ತಮ್ಮ ಸೃಜನಶೀಲ ಭಾಷೆಯಲ್ಲಿ ಹಿಡಿಬಹುದು ಆಗಿತ್ತು ಅಂತ ನಮ್ಮಿಬ್ಬರಿಗೂ ಅನಿಸಿದ್ರು ಕೂಡ, ಆದರೆ ಹಿಡಿದ ಬಗೆಯಲ್ಲಿಯೇ ನಮಗೆ ಇವರಿಗಿದ್ದಿರ್ಬೋದಂಥ ಸೃಜನಶೀಲತೆಯ ಸೂಕ್ಷ್ಮಗಳು ಅರಿವಾದವು. ಅದು ತುಂಬಾಡಿ ರಾಮಯ್ಯನವರ ಕಾದಂಬರಿ ಇದ್ದಿರ್ಬೋದು, ನಮ್ಮ ಜೋಶಿಯವರ ಕಾದಂಬರಿ ಇದ್ದಿರ್ಬೋದು, ಡೋಣೂರವರ ಸುಶೀಲಾ ಡೋಣೂರವರ ಕಾದಂಬರಿ ಇದ್ದಿರ್ಬೋದು. ಹೀಗೆ ಈ ಎಲ್ಲ ಕಾದಂಬರಿಗಳು ನಮ್ಮ ನಡುವೆ ಇನ್ವಾಲ್ವಿಂಗ್ ಡಿಫ್ರೆಂಟ್ ಟೈಪ್ ಆಫ್ ಡಿಫ್ರೆಂಟ್ ಸ್ಟ್ಯಾಟ ಆಫ್ ಸೊಸೈಟಿ ಅಂತೇನು ಕರಿತೀವಿ, ಹಾಗೆ ಇನ್ವಾಲ್ವ್ ಮಾಡಿಕೊಂಡು ಒಳಗೊಂಡು ಬರೆಯುವ ಒಂದು ಪ್ರಕ್ರಿಯೆಯನ್ನು ಅವು ಸಾಧಿಸಲಿಕ್ಕೆ ಪ್ರಯತ್ನ ಪಟ್ಟಿವೆ. ಹಾಗೆ ಒಳಗೊಂಡು ಬರೆಯುವ ಪ್ರಯತ್ನದಲ್ಲಿ ಹಲವು ರೀತಿಯ ಸಮುದಾಯಗಳು, ಹಲವು ರೀತಿಯ ಸಂಕಷ್ಟಗಳು, ಇವುಗಳನ್ನು ಅವರು ತಮ್ಮ ಬರವಣಿಗೆಯಲ್ಲಿ ಬಹಳ ಮುಖ್ಯವೆಂದು ಭಾವಿಸಿ ಹಿಡಿಯಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜೊತೆಗೆ ಇರುವ ಈ 4 ಕಾದಂಬರಿಕಾರರು, ಸುಶೀಲಾ ಡೋಣೂರವರು ಬಂದಿಲ್ಲ ಇವತ್ತು, ಹೀಗಾಗಿ 4 ಕಾದಂಬರಿಕಾರರು ನಮ್ಮ ಜೊತೆಗಿದ್ದಾರೆ. ಇವ್ರ ಜೊತೆಗೆ ಒಂದು ಸಣ್ಣ ಸಂಭಾಷಣೆಯನ್ನು ಮಾಡೋಣ ಅಲ್ವಾ ಪ್ರಸಾದ್? ತಾವು ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಒಂದು ಸಣ್ಣ ಸಂವಾದ. ಒಬ್ಬರು ಇದರಲ್ಲಿ ಕಾಣ್ತಾ ಇಲ್ಲ, ಅವರ ಸಮಸ್ಯೆ, ವೈಯಕ್ತಿಕ ಸಮಸ್ಯೆಯಿಂದ ಅವರು ಬಂದಿಲ್ಲ. ನಾವು 4 ಜನರನ್ನು ಇಟ್ಕೊಂಡು ಮುಂದುವರಿಸ್ತಾ ಇದ್ದೀವಿ. ಯಾರು ತಗೊಳ್ಬಹುದು ಪ್ರಶ್ನೆಯನ್ನು. ನಿಮ್ಮ ಭಿನ್ನಾಭಿಪ್ರಾಯ ಇದ್ದರೆ ಬೇರೆಯವರು ಹೇಳ್ಬೋದು. ಬರವಣಿಗೆಯ ಸಂದರ್ಭದಲ್ಲಿ ಕೃತಿಕಾರರಿಗೆ ತನ್ನ ಮೇಲೆ ಆಗಿರಬಹುದಾದ ಅನ್ಯ ಪ್ರಭಾವ, ಅನ್ಯ ಲೇಖಕರ ಪ್ರಭಾವ, ಇದು ಪ್ರತಿಯೊಬ್ಬರಿಗೊಂದು ಸವಾಲು. ಸಾಮಾನ್ಯವಾಗಿ ಅದು ಭಾಷೆ ಇರ್ಬೋದು, ಅವರ ಶೈಲಿ ಇರ್ಬೋದು, ಕಥನದಲ್ಲಿರ್ಬೋದು. ಅದನ್ನು ನಿವಾರಿಸಿಕೊಳ್ಳುವ, ಬಗೆಹರಿಸಿಕೊಳ್ಳುವ ಒಂದು ಬಗೆ. ನಿಮ್ಮ ಅನುಭವದಲ್ಲಿ ನೀವು ಅದನ್ನು ಹೇಗೆ ನಿಭಾಯಿಸಿದ್ರಿ, ಹೇಗೆ ನಿರ್ವಹಿಸ್ತೀರಿ ಅಂತ ಒಂದು ಸಣ್ಣ ಚರ್ಚೆ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಅಂದರೆ ನಾನು ಶುರುವಿಗೆ ಅನುಭವದಲ್ಲಿ ಹಿರಿಯರಾದ ತುಂಬಾಡಿ ಅವರ ಸರ್ ಹತ್ರ ಇದನ್ನು ನಿರೀಕ್ಷೆ ಮಾಡ್ತೀನಿ. ತಪ್ಪಿಲ್ಲ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಒಪ್ತಾ ಇದ್ದೀರಾ? ಅನ್ಯರ ಪ್ರಭಾವ ನನಗೆ ಅಂತೂ ಭಾಳ ಬೀರಿದೆ. ನಾನು ಆತ್ಮಕಥೆಯಿಂದ ಸಾಹಿತ್ಯ ಲೋಕಕ್ಕೆ ಕಾಲಿಟ್ಟವನು. ನನ್ನ ಆತ್ಮಕಥೆ ಮಣೆಗಾರದ ಮೂಲಕ ನಾನು ಸಾಹಿತ್ಯ ಪ್ರಕಾರಕ್ಕೆ ಬಂದವನು. ನನ್ನ ಅಭಿಪ್ರಾಯದಲ್ಲಿ ಅದು ಭಾಳ ಜನದ ಅಭಿಪ್ರಾಯ ಕೂಡ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರ ಅನುಭವ ಸೃಜನಶೀಲಗೊಳಿಸಿದಾಗ ಅದು ಕಥೆ ಆಗ್ಬೋದು, ಕಾವ್ಯ ಆಗ್ಬೋದು, ಮತ್ತೊಂದಾಗ್ಬೋದು ಅಂತ ನನ್ನ ಅಭಿಪ್ರಾಯ. ಈಗ ನೀವು ಕುವೆಂಪು ಅವರ ಆತ್ಮಕಥೆ ಮತ್ತು ಕಾದಂಬರಿಗಳನ್ನ ಓದಿದ್ರೆ ಆತ್ಮಕಥೆ ಯಾವುದು ಮತ್ತು ಕಾದಂಬರಿ ಯಾವುದು ಅಂತ ಕನ್ಫ್ಯೂಸ್ ಆಗಿಬಿಡ್ತದೆ ಅಂತ ನನ್ನ ಅಭಿಪ್ರಾಯ. ನೆನಪಿನ ದೋಣಿಯಲ್ಲಿ ಓದಿ ನೀವು ಇದಕ್ಕೆ ಹೋಗ್ಬಿಟ್ರೆ ನೆನಪಿನ ದೋಣಿಯಲ್ಲಿ ಇದೆಯಲ್ಲ ಅಂತ ಅನ್ನಿಸ್ಬಿಡ್ತದೆ. ನನಗೆ ಆ ಥರದ ಪ್ರಭಾವ ಜಾಸ್ತಿ ಆಗಿತ್ತು. ಉದಾಹರಣೆಗೆ ಕುವೆಂಪು ಅವರ ನೆನಪಿನ ದೋಣಿನಲ್ಲಿ ಓದಿದ ಮೇಲೆ ನಾನು ನನ್ನ ಆತ್ಮಕಥೆ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಆನಂತರ ಇನ್ನೂ ಕೆಲವು ಪ್ರಭಾವಗಳು ನನ್ನ ಮೇಲೆ ಬೀಳಿದೆ. ಒಂದು, ಈ NY ಶಾರದಾ ಪ್ರಸಾದ್ ಅಂತ ಒಬ್ಬರು ಪ್ರಧಾನಮಂತ್ರಿಯವರಿಗೆ ಭಾಳ ವರ್ಷಗಳ ಕಾಲ
ಪ್ರಧಾನಮಂತ್ರಿ ಕಚೇರಿಯಲ್ಲಿ ಆಫೀಸರ್ ಆಗಿದ್ದರು. ಅವರೆಲ್ಲ ಕುಟುಂಬದವರೆಲ್ಲ ಸೇರಿ ಅವರ ಮನೆಯಲ್ಲಿದ್ದ ಒಂದು ಅಜ್ಜಿಯ ಬಗ್ಗೆ ಒಂದು ಸಣ್ಣ ಪುಸ್ತಕ, ಅದು ಅಜ್ಜಿ ಹೇಳಿದ ಆ ಕತೆ ಅಂತ ಸಣ್ಣ ಪುಸ್ತಕ. ಅದು ಅವರು ಅಜ್ಜಿ ಆತ್ಮಕಥೆ ಅಲ್ಲ ಅದು. ಇವರೆಲ್ಲರೂ ಸೇರಿ ಅಜ್ಜಿ ಯಾವ ರೀತಿ ನಮ್ಮ ಜೊತೆ ವರ್ತಿಸ್ತಿದ್ರು ಅನ್ನೋದಕ್ಕೆ ಅವರವ್ರದ್ದೇ ಅಭಿಪ್ರಾಯ. ಆ ಕುಟುಂಬದ ಎಲ್ಲರೂ ಕುಟುಂಬ ಅದು. ಆ ಕುಟುಂಬದ ಇದನ್ನು ಒಂದು ಪುಸ್ತಕ ಆಗಿ ಬರೆದಿದ್ರು. ಅದರಿಂದ ನನಗೆ ಹೆಚ್ಚು ಪ್ರಭಾವ ಬೀಳ್ತು. ಅದಾದಮೇಲೆ ಇನ್ನೊಬ್ಬರದು, ಅವರು ಸ್ವತಂತ್ರ ಪೂರ್ವದಲ್ಲಿ ಸರ್ವೇಯರ್ ಆಗಿದ್ರು. ಆಮೇಲೆ ಸ್ವತಂತ್ರ ಬಂದ ನಂತರ ಕೂಡ ಸರ್ವೆ ಇಲಾಖೆಯಲ್ಲಿ ಮಾಡಿದ್ರು. ಅವರ ಹೆಸರು ರಾಮಶಾಸ್ತ್ರಿ ಅಂತ. ಶಾಸ್ತ್ರಿ ಪೂರ್ತಿ ನನಗೆ ಇದಿಲ್ಲ, ಶಾಸ್ತ್ರಿ ಅಂತ ಅವ್ರ ಹೆಸರು. ಅವರ ಕಚೇರಿಯ ಅನುಭವಗಳನ್ನ ಒಂದು ಸಣ್ಣ ಪುಸ್ತಕ ಮಾಡಿದರು. ತೋವನಕೆರೆ ರಾಮಶಾಸ್ತ್ರಿ ಅಂತೇಳಿ ಅವ್ರ ಹೆಸರು. ಅದರಿಂದ ನಾನು ಕೆಲವೊಂದು ಪ್ರಭಾವಿತನಾಗಿದ್ದೆ. ಇನ್ನು ನಂತರದಲ್ಲಿ ಕೆ ಬಿ ಸಿದ್ದಯ್ಯ ನನ್ನ ಮೇಲೆ ಹೆಚ್ಚು ಪ್ರಭಾವ ಬೀರೋದು. ಅವರು ಗದ್ಯ ಬರೆದಿದ್ರು ಕೂಡ ಆ ಕೆ ಬಿ ಸಿದ್ದಯ್ಯ ಹೆಚ್ಚು ನನ್ನ ಮೇಲೆ ಪ್ರಭಾವ ಬೀರೋದು. ಅವರ ಗದ್ಯ ಬರೀರಿ ಅಂತೇಳಿ ನಾವು ಅವರ ಒಡನಾಡಿ ಆಗಿದ್ದರಿಂದ ಹೇಳ್ತಾ ಇದ್ವಿ. ಅವ್ರು ಬರೀಲಿಲ್ಲ, ಗದ್ಯ ಬರೀಲಿಲ್ಲ. ಅವರು ಆ ಗದ್ಯ ಬರೀಲಿಲ್ಲ ಅಂತೇಳಿ ಆ ಗದ್ಯ ಬರೆಯೋದಕ್ಕೆ ನಾನೇ ಪ್ರಾರಂಭ ಮಾಡಿದೆ. ಹಂಗಾಗಿ ಅವರ ಇದು ಪ್ರಭಾವನ ಹೆಂಗೆ ಮೀರಿದ್ರಿ ಅಂತ, ಆ ಪ್ರಭಾವನ ಮೀರೋದಕ್ಕೆ ಈ ಉದಾಹರಣೆಗೆ ಕುಸುಮ ಬಾಲೆನ ಕನ್ನಡಕ್ಕೆ ತರ್ಜುಮೆ ಮಾಡ್ರಿ ಅಂತ ಒಂದು ಮಾತಿತ್ತು. ಲಂಕೇಶ್ ಮತ್ತು ಚಂಪಾ ಕನ್ನಡಕ್ಕೆ ತರ್ಜುಮೆ ಮಾಡ್ರಿ ಅಂತೇಳಿ ಇತ್ತು. ಅದು ಕಲೋಕಿಯಲ್ ಲ್ಯಾಂಗ್ವೇಜಲ್ಲಿ ಇದ್ರಿಂದ, ಅಂದರೆ ಆಡು ಭಾಷೆನಲ್ಲಿ ಇದ್ದಿದ್ದರಿಂದ ಅದು ಹೆಚ್ಚು ಜನಕ್ಕೆ ತಲುಪ್ತಾ ಇಲ್ಲ. ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ರಿ ಅಂತ ಒಂದು ಅವರಿಬ್ಬರು ಹೇಳಿದರು. ಅದನ್ನು ನಾನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ, ಅಂದರೆ ಆಡು ಭಾಷೆನಲ್ಲಿ ಹೆಚ್ಚು ಜನಕ್ಕೆ ತಲುಪೋದಿಲ್ಲ ಅನ್ನೋ ಕಾರಣಕ್ಕೆ ಅದರಿಂದ ಬಿಡುಗಡೆ ಒಳ್ಳೋದಕ್ಕೋಸ್ಕರ ಭಾಷೆನ ಮತ್ತು ಆ ಭಾಷೆನ, ನಮ್ಮ ಸ್ಥಳೀಯ ಭಾಷೆನ ಯಾವ ರೀತಿ ಉಪಯೋಗಿಸ್ಬೋದು, ಯಾವ ರೀತಿ ಉಪಯೋಗಿಸಿದ್ರೆ ಹೆಚ್ಚು ಜನರಿಗೆ ತಲುಪ್ತದೆ ಅನ್ನೋದನ್ನ ಯೋಚನೆ ಮಾಡ್ತಾ ನನ್ನ ದಾರಿನ ಸ್ವಲ್ಪ ಬದಲಾವಣೆ ಮಾಡ್ಕೊಂಡೆ. ರಮೇಶ್ ಸರ್, ನಿಮ್ಮ ಕಾದಂಬರಿ ಜಾಲ್ಗಿರಿ ವಾಸ್ತವವಾಗಿ ದೇವನೂರವರ ಕುಸುಮ ಬಾಲೆಯ ಸ್ವರೂಪ ಏನಿದೆ ಅದಕ್ಕಿಂತ ವಸ್ತು ಅಥವಾ ಸಮಸ್ಯೆಯನ್ನು ಹಿಡಿಯೋದರಲ್ಲಿ ಭಾಳ ಭಿನ್ನವಾದ ದಾರಿಯನ್ನು ತುಳಿತದೆ ಅಂತ ಅನ್ನಿಸ್ತು ನನಗೆ. ದೇವನೂರವರ ಕುಸುಮ ಬಾಲೆಯಲ್ಲಿ ನಮಗೆ ಆ ಕಾದಂಬರಿಯನ್ನು ಓದ್ತಿದ್ದಾಗ ಅನ್ನಿಸ್ತಿರ್ತದೆ, ಭವಿಷ್ಯವೇ ಇಲ್ಲದಂಥ ಒಂದು ಕರಾಳವಾದಂಥ ವಾತಾವರಣದಲ್ಲಿ ನಿಮಗೆ ಕಥೆಗಳು ಹುಟ್ಟೋದಿಲ್ಲ. ಅದರಿಂದ ಈ ಕಾದಂಬರಿ ಕುಸುಂಬಾಲೆ ಕಾದಂಬರಿಯಲ್ಲಿ ನಿಮಗೆ ಕಥೆಗಳಿಲ್ಲ, ಬೇರೆ ಬೇರೆ ಚಿತ್ರಗಳಿದ್ದಾವೆ. ಅದು ಐತಿಹ್ಯಗಳ ರೂಪದಲ್ಲಿ ಕೆಲವರು ಮಾತಾಡ್ಕೋತಾರೆ, ಚೆನ್ನ ಎಲ್ಲೋ ಓಡೋಗಿದ್ದಾನೆ, ಅವನೊಬ್ಬ ಮುಂಬೈನಲ್ಲಿ ಎಲ್ಲೋ ಕೆಲಸ ಮಾಡ್ತಿದ್ದಾನೆ, ಒಳ್ಳೆ ಸಂಬಳ ತಗೋತಿದ್ದಾನೆ ಅಂತ ತಮ್ಮ ಒಂದು ದೊಡ್ಡ ದುಃಖವನ್ನು ನುಂಗೋಕ್ಕೆ ಕಟ್ಟುವಂಥ ಒಂದು ಪುರಾಣ ಇದ್ದಿರ್ಬೋದು. ಅದು ಇನ್ನೊಂದು ಕಡೆಗೆ ಚೆನ್ನನನ್ನು ಕೊಂದಂಥ ಒಂದು ಚಿತ್ರ, ರಕ್ತದ ಒಂದು ಬಿಂದುವಿನ ಚಿತ್ರ ಬರ್ತದೆ. ಹೀಗೆ ಬೇರೆ ಬೇರೆ ಪಿಕ್ಚರ್ಸ್ನ ಇಟ್ಟು ಕತೆ ಇನ್ನು ಮುಂದೆ ಸಾಧ್ಯ ಇಲ್ಲ. ಕತೆ ಸಾಧ್ಯವಾಗೋದು ಯಾವಾಗ ಅಂತಂದರೆ, ಹೌದಪ್ಪ ಒಂದು ಭವಿಷ್ಯದಲ್ಲಿ ನಂಬಿಕೆ ಇದೆ ಅಂತ ಅನ್ನುವಾಗ. ಸೊ ಆ ರೀತಿಯ ಧೋರಣೆಯನ್ನು ನಿಮ್ಮ ಕಾದಂಬರಿ ಏನಾದ್ರು ಮೀರ್ತಾ? ಯಾಕೆ ಈ ಮಾತನ್ನು ಕೇಳ್ತಿದ್ದೀನಿ ಅಂತಂದರೆ, ಯಾಕಂದರೆ ಈ ಒಬ್ಬ ಕ್ರಿಯೇಟಿವ್ ರೈಟರ್ಸ್ಗೆ ಈ ಥರದ ಪ್ರಶ್ನೆ ಕೇಳಿಬಿಟ್ರೆ ಗೊಂದಲ ಆಗಿಬಿಡುತ್ತೆ. ಅಯ್ಯೋ ನಾನು ಏನೋ ಬರೆದಿದ್ದೀನಿ, ನೀವು ಒಂದು ಸ್ವಲ್ಪ ಅದನ್ನ ಲಾಜಿಕಲಾಗಿ ಕೇಳಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಕೆಲವರು ಡೈರೆಕ್ಟಾಗಿ ಹೇಳಲಿಕ್ಕೆ ಸಾಧ್ಯ ಇದೆ. ಆದರೆ ನಿಮ್ಮ ಕಥನ ವಸ್ತುವಿನಲ್ಲಿ ಕೆಲವು ಬೇರೆ ಥರದ ದಾರಿಗಳಿದ್ದಾವೆ. ಉದಾಹರಣೆಗೆ ದಲಿತ ಸಮುದಾಯದ ದೀರ್ಘ ಕಥನ, ಅದು ದೊಡ್ಡ ಕಥನ ಇದೆ, 100 ವರ್ಷದ ಕಥನ ಬರುತ್ತಲ್ಲಿ. ಆಧುನಿಕತೆ ವರ್ಸಸ್ ಶೋಷಿತ ಸಮುದಾಯಗಳ ಕಥನ ಇದೆ. ಆದರೆ ಇವುಗಳೆಲ್ಲದರ ನಡುವೆ ಬಡತನ, ಕಷ್ಟ, ಇವುಗಳೆಲ್ಲದರ ನಡುವೆ ಜಾತಿಯನ್ನು ಮೀರುವ ಸಂಬಂಧವನ್ನು ಕಟ್ಟಿಕೊಳ್ಳುವಂಥ ಚಿತ್ರಗಳು ಬರ್ತವೆ. ಆಮೇಲೆ ಮನೆಯಲ್ಲಿಯೇ ದೌರ್ಜನ್ಯ ನಡೆದರೂ ಕೂಡ ಗಂಡ ದೌರ್ಜನ್ಯ ಮಾಡ್ತಾನೆ, ಆದರೆ ಹೆಂಡತಿ ಆ ದೌರ್ಜನ್ಯಕ್ಕೆ ಒಳಗಾದವಳನ್ನ ಭಾಳ ಪ್ರೀತಿಯಿಂದ ಕಾಣುವಂಥ ಒಂದು ಕಥನ ಕೂಡ ಬರುತ್ತಲ್ಲಿ. ಸೊ ಹೀಗೆ ನಿಮ್ಮ ಕಥನದ ಶೈಲಿಯಲ್ಲಿ ಒಂದು ಮೊಸಾಯಿಕ್ ಫಾರ್ಮ್ ಇದೆ ಅಂತ ಅಂದ್ಕೊಂಡಾಗಲೂ ಕೂಡ, ಹೌದಪ್ಪ ನಮಗೊಂದು ಕಥನ ಇದೆ, ಬದುಕನ್ನು ರೂಪಿಸ್ಕೊಳ್ಳುವಂಥ ಒಂದು ಸಮುದಾಯ ಈಗ ರೂಪುಗೊಳ್ತಾ ಇದೆ ಅನ್ನುವಂಥ ಆಶಾಭಾವ ಅದರಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಒಪ್ತೀರಾ ಇದನ್ನ ಅಂತ, ಈ ಮಾತನ್ನು?
ನಿಮ್ಮ ಮಾತಿಗೆ ನನ್ನ ಸಹಮತ ಇದೆ. ಯಾಕೆಂದರೆ ನನ್ನ ಕಥನ ಲೋಕ ಇದೆಯಲ್ಲ, ಕಥನ ಲೋಕ ನನ್ನ ಕತೆಗೆ ಪ್ರಭಾವ ಹೆಚ್ಚು ಬೀರಿದ್ದು ನನ್ನ ಆಗಿನ ಕಾಲದ ಹಳ್ಳಿ, ಆ ಹಳ್ಳಿಯ ಜನ, ಹಳ್ಳಿಯ ಸಂಸ್ಕೃತಿ. ಈಗ ಬದಲಾವಣೆ ಆಗಿದೆ. ಈಗ 40-30 ವರ್ಷದ ನಂತರ ಹಳ್ಳಿ ಬದಲಾವಣೆ ಆಗಿದೆ. ಆದರೆ ಹಳ್ಳಿ ಅವತ್ತು ನನಗೆ ಬೀರಿದ ಪ್ರಭಾವನ ಈ ಕೃತಿ ಬರೆಯೋದಕ್ಕೆ ನನಗೆ ಪ್ರೇರೇಪಣೆ ನೀಡಿತು. ಸೊ ಈಗ ಜೋಶಿ ಮೇಡಮ್, ನಿಮ್ಮ ಕೃತಿ ತತ್ರಾಣಿ ಒಂದು ಆ ಹೆಸರನ್ನ ಯಾಕೆ ಇಟ್ರಿ ನೀವು ಕಾದಂಬರಿಗೆ? ತತ್ರಾಣಿ ಅಂತಂದ್ರೆ ನನಗೆ ಗೊತ್ತಿರುವಂಗೆ ಒಂದು ಪಾತ್ರೆ ಅಲ್ವಾ, ಮಣ್ಣಿನ ಹೂಜಿ. ಅದೇನೇ ಅಳ್ಳಾಡಿದ್ರು ಕೂಡ ಅಲ್ಲಿರೋ ನೀರು ಅಳಗಾಡೋದಿಲ್ಲ. ಅಂದರೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಒಳಗಿರುವಂತಹ ದೃಢವಾದ ಮನಸ್ಸು ಹಾಗೆ ದೃಢವಾಗಿಯೇ ಇರ್ತದೆ ಅನ್ನೋ ಥರದೊಂದು ರೂಪಕ ಇದೆ ಅಂತ ನಾನು ಭಾವಿಸಿದ್ದೀನಿ. ಅದು ನಿಮ್ಮ ಕಥೆಯಲ್ಲಿ ಹಾಗೆ ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಪಟ್ರ ನೀವು ಅಂತ ಒಂದು ಪ್ರಶ್ನೆ, ಸಣ್ಣ ಪ್ರಶ್ನೆ. ನಮಸ್ಕಾರ ಸರ್, ನಮಸ್ಕಾರ ಎಲ್ರಿಗೂ. ಸರ್ ಹೇಳ್ದಂಗೆ ತತ್ರಾಣಿ ಅಂದರೆ ಮಣ್ಣಿನ ಹೂಜಿ. ಖರೆ ಹೇಳಬೇಕು ಅಂದರೆ ನಾನೇ ತತ್ರಾಣಿ ನೋಡಿಲ್ಲ. ಅದನ್ನು ನೋಡಿದವರು ನನಗೆ ಅದರದ್ದು ಫೋಟೋ ಕಳಿಸಿದರು. ಆಮೇಲೆ ಆ ತತ್ರಾಣಿ ಅನ್ನೋ ಹೆಸರು ನಮಗೂ ಭಾಳ ಸೂಕ್ತ ಅನ್ನಿಸ್ತು. ಆನಂದ್ ಚುಂಚುರವಾಡ್ ಅವರು ಇದನ್ನು ಸಜೆಸ್ಟ್ ಮಾಡಿದರು, ಒಪ್ಕೊಂಡ್ವಿ. ಆ ಕಥಾನಾಯಕ ಏನಿದ್ದ ಅವನ ಮನಸ್ಸಿನಾಗ 108 ಅಲ್ಲೋಲ ಕಲ್ಲೋಲ ತಳಮಳ ಪರಿಸ್ಥಿತಿ ಎಲ್ಲ ಬಂದ್ರೂ ಅವ ಕಡಿಗೆ ತಂದ ಹೆಂಗೆ ಮನಸ್ಸಿನ ಸ್ಥಿಮಿತ ಕಾಯ್ಕೊಂಡ ಅನ್ನೋದನ್ನೊಂದು ರೂಪಕವಾಗಿ ತೋರಿಸ್ಲಿಕ್ಕೆ ತತ್ರಾಣಿ ಅನ್ನೋ ಹೆಸರು ಬಳಸಿದ್ದೀರಿ ಸರ್. ಅದನ್ನು ತೋರಿಸ್ಲಿಕ್ಕೂ ನಾನು ಕಾದಂಬರಿ ಒಳಗೆ ಪ್ರಯತ್ನ ಮಾಡೀನಿ. ಆದರೆ ನಿಮ್ಮ ಕಾದಂಬರಿ ಓದಿದಾಗ ನನಗೆ ಬೇರೆ ಅನ್ನಿಸ್ತು. ಯಾಕೆ ಅಂತ ಹೇಳ್ತೀನಿ ನಾನು. ಒಂದು, ಅಲ್ಲಿ ಭುಜಂಗಾಚಾರ್ಯರು ಅದಾರಲ್ಲ, ಅವರು ಒಂದು ರೀತಿ ಗಂಡು ವಲಯದ ಒಬ್ಬ ನಾಯಕ ಅಂತ ಇಟ್ಕೊಳ್ಳೋಣ. ನಾಯಕರಿಲ್ಲ ಅಲ್ಲಿ, ಆದರೆ ಒಬ್ಬ ನಾಯಕ ಅಂತ ಇಟ್ಕೊಳ್ಳೋಣ. ಭುಜಂಗಾಚಾರ್ಯರು ಅತಿ ಧರ್ಮನಿಷ್ಠರು. ಸೊ ಮಾಧ್ವ ಧರ್ಮದಲ್ಲಿ ಅತಿಯಾದ ನಂಬಿಕೆ ಅವರಿಗೆ. ಆಚರಣೆಗಳಿಲ್ಲದೆ ಅವರು ಹೆಚ್ಚು ಕಡಿಮೆ ಹೊರಗೆ ಹೋಗೋದೇ ಇಲ್ಲ. ಆದರೆ ನಿಜವಾದ ಬದುಕು ಅವರು ಕಟ್ಕೊಡೋದು ಯಾವುದಪ್ಪ ಅಂತಂದರೆ ಆಧುನಿಕ ಕಾಲದ ವಾಚ್ ರಿಪೇರಿ ಅಂಗಡಿ ಮತ್ತು ಆ ಕಾಲದಲ್ಲಿ ಬಂದಂಥ ಮೈಕ್ಗಳೇನಿದ್ದಾವೆ, ಮೈಕ್ಗಳು ವಾಸ್ತವವಾಗಿ ಪಬ್ಲಿಕ್ ಸ್ಪೇರ್ನಲ್ಲಿ ಅಸಂಖ್ಯಾತ ಜನರನ್ನು ಸೇರಿಸ್ತವೆ ಮತ್ತು ಸಾಕಷ್ಟು ಜನ ಕೇಳ್ತಾರೆ. ಆಗ್ತಾನೆ ಶುರುವಾದಂಥ ಎಲೆಕ್ಷನ್ಗೂ ಕೂಡ ಅದು ಅನುಕೂಲ ಮಾಡಿಕೊಡ್ತದೆ. ನಾಟಕ ಗೀಟಕ ಬಂದರೆ ಹಳ್ಳಿನಲ್ಲಿ ಅದರ ಪ್ರಚಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅದರ ಜೊತೆಗೆ ಭಾಳ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ, ಈ ನಮ್ಮ ಭುಜಂಗಾಚಾರ್ಯ ಜೀವನ ನಡೀತಿರೋ ಅದರ ಮೇಲೆ, ವಾಚ್ ರಿಪೇರಿ ಮೇಲೆ. ಮುಂಬೈ ಹೋಗಿ ವಾಚ್ ರಿಪೇರಿ ಮಾಡೋದು ಹೆಂಗೆ ಕಲ್ಕೊಂಬರ್ತಾರೆ. ಸೊ ಇವೆರಡರ ನಡುವೆ ಕಂದರ ಒಂದಿದೆ. ಇವರು ಧರ್ಮದಿಂದಲೇ ನಾನು ಬದುಕ್ತಿದ್ದೀನಿ ಅಂತ ತಿಳ್ಕೊಂಡ್ರು ಭುಜಂಗಾಚಾರ್ಯರು, ಅದು ನಿಜವಾಗ್ಲೂ ಬದುಕ್ತಿರೋದು ಇದ್ರ ಮೇಲೆ. ಈ ದೊಡ್ಡ ಕಂದರ ವಾಸ್ತವವಾಗಿ ನಿಮ್ಮ ಕಾದಂಬರಿಯಲ್ಲಿ ಒಂದು ಸೂಕ್ಷ್ಮವಾದಂಥ ಘನವಾದಂಥ ಒಂದು ವಿಷಯವನ್ನು ಪ್ರಸ್ತಾಪಿಸ್ತದೆ ಅಂತ ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ನಿಮ್ಮ ಕಾದಂಬರಿಯಲ್ಲಿ ಬರುವಂಥ ಅನೇಕ ಸ್ತ್ರೀ ಪಾತ್ರಗಳು, ಈ ಭುಜಂಗಾಚಾರ್ಯ ತಾಯಿ ಇದ್ದಿರ್ಬೋದು, ಹೆಂಡತಿ ಇದ್ದಿರ್ಬೋದು, ಒಬ್ಬಳು ವಿಧವೆ ಬರ್ತಾಳೆ, ಆ ವಿಧವೆ ಪಡುವಂಥ ಶೋಷಣೆ ಇದ್ದಿರ್ಬೋದು. ಆ ಕಾಲದ ಸಂಪ್ರದಾಯಸ್ಥ ಮನೆತನದಲ್ಲಿ ಹೆಣ್ಣು ಮಕ್ಕಳು ಪಡುವಂಥ ಪಡಿಪಾಟ್ಲನ್ನು ನಿಮ್ಮ ಕಾದಂಬರಿಯ ಧ್ವನಿ ಭಾಳ ಸೂಕ್ಷ್ಮವಾಗಿ ಹಿಡಿತದೆ ಅಂತ ಅನ್ನಿಸ್ತದೆ ನನಗೆ. ಸೊ ಎಲ್ಲ ಕಾರಣಕ್ಕಾಗಿ ಭಿನ್ನ ಭಿನ್ನ ವಲಯಗಳಲ್ಲಿ ತತ್ರಾಣಿ ಎನ್ನುವ ಶೀರ್ಷಿಕೆ ಎಲ್ಲೋ ಒಂದು ರೀತಿ ಕಾದಂಬರಿಯ ವಸ್ತುವಿಗೆ ಒಂದು ಲಿಮಿಟ್ ಮಾಡ್ತಾವೆ ನಾವು ಅಂತ ಅನ್ನಿಸ್ತದೆ. ಅಫ್ಕೋರ್ಸ್ ನೀವು ಒಪ್ಬೋದು ಬಿಡ್ಬೋದು, ಬಟ್ ಇದು ನನಗೆ ಅನಿಸಿದಂಥ ನಿಮ್ಮ ಕಾದಂಬರಿಯ ಬಗೆಗಿನ ಒಂದು ಪ್ರತಿಕ್ರಿಯೆ. ವಾಸ್ತವವಾಗಿ ಹೆಣ್ಣು ಪಾತ್ರಗಳ ಬಗ್ಗೆ ಏನಾದ್ರು ಒಂದು 4-5 ಮಾತನ್ನ ಮಾತಾಡ್ಬೋದಾ ನೀವು? ಖರೆ ಹೇಳಬೇಕು ಅಂದ್ರೆ ಈ ಕಾದಂಬರಿಯ ಎಲ್ಲ ಪಾತ್ರಗಳು ನನ್ನ ಬಾಲ್ಯದಲ್ಲಿ, ನನ್ನ ಜೀವನದಲ್ಲಿ, ನನ್ನ ಕಣ್ಣು ಮುಂದೆ ನಾನು ನೋಡಿದಂತಹ ಪಾತ್ರಗಳೇ ಸರ್ ಎಲ್ಲವು. ಒಂದು ಸ್ವಲ್ಪ ಫಿಕ್ಷನ್ ಇರ್ಬೋದು, ಆದರೆ ಅವು ಹೆಂಗೆ ಬದುಕ್ತಿದ್ವು, ಹೆಂಗೆ ಜೀವನ ಮಾಡ್ತಿದ್ವು, ಪ್ರತಿಯೊಂದು ನೋಡ್ತಿದ್ದೆ ನಾನು. ಸ್ವತಃ ನಮ್ಮ ಅಜ್ಜಿದೇ ಎಷ್ಟೋ ಗುಣ ನಾನು ಅಲ್ಲಿ ಆರೋಪಿಸೀನಿ. ನಮ್ಮ ಅಜ್ಜಿನೇ ಎಷ್ಟೋ ಬೈದರೂ ಸಹಿತ ನಮ್ಮ ಅಜ್ಜ ತಾನು ಆರಾಮಿಲ್ದ ಮಲಗಿದ್ರು ನಮ್ಮ ಮನೆಯವ್ರಿಗೆ ಮೊಸರು ಎತ್ತಿಡ್ರಿ, ಅವ್ರದ್ದು ಅದು ಮಾಡಬೇಡ್ರಿ, ಅವ್ರದ್ದು ಇದನ್ನು ತೆಗಿಬೇಡ್ರಿ. ಎಷ್ಟು ಅಂದರೆ ಸಹನ ಅನ್ನೋದು
ಎಷ್ಟು ಇತ್ತೋ ಆ ಫೆಮಿನಿಸಮ್ ಅನ್ನೋದನ್ನ ಅವರು ಒಂದು ಬೇರೆ ರೀತಿಯೊಳಗೆ ತೋರಿಸ್ತಿದ್ರು. ಫೆಮಿನಿಸ್ಟ್ ಆಗಿರೋದು ಸರಿನೋ ತಪ್ಪೋ ಅದೆಲ್ಲ ಅವ್ರವ್ರ ವೈಯಕ್ತಿಕಕ್ಕೆ ಬಿಟ್ಟದ ವಿಷಯ. ಆ ಹೆಣ್ತನ ಅನ್ನೋದನ್ನ ಎಲ್ಲೂ ಅವರು ಘಾಸಿ ಮಾಡ್ಕೊಳ್ಳಿದ್ದಿಲ್ಲ. ಆದ್ರೆ ಅದು ಸಂಸಾರಕ್ಕಾತು ಸಮಾಜಕ್ಕಾತು ಅಡ್ಡ ಬರೋ ಹಂಗೂ ಅವರು ನಡೆಸಿದ್ದಿಲ್ಲ ಜೀವನ. ಎಂತಹ ಒಂದು ಸೂಕ್ಷ್ಮವಾದ ಬ್ಯಾಲೆನ್ಸಲ್ಲಿ ಹೋಗ್ತಿತ್ತು ಅಂದರೆ ಅವ್ರ ಮಾತು ಇವ್ರು ಕೇಳ್ತಿದ್ರು, ಇವ್ರ ಮಾತು ಅವ್ರು ಕೇಳ್ತಿದ್ರು. ಸುರಳಿತ ಜೀವನ ಏನು ಹೋಗ್ತಿತ್ತು ಅದು ನನ್ನ ಭಾಳ ಹಿಡಿದಿಟ್ಟಿತ್ತು. ಆಮೇಲೆ ನಾನು ಅಬ್ಸರ್ವ್ ಮಾಡ್ತಿದ್ದೆ, ವಿದ್ಯಾ ಯಾರು ಭಾಳ ಕಲಿತಾರ ಅವರು ಶಾಲೀನತಾ ಇರ್ತದ ವ್ಯವಹಾರದೊಳಗೆ, ಅಥವಾ ಏನೋ ಒಂದು ಪ್ರೌಢತೆ ಇರ್ತದ ಅನ್ನೋದು ನನ್ನ ಭ್ರಮ ಇತ್ತು ತೀರಾ ಇತ್ತೀಚಿನವರೆಗೂ. ಆದರೆ ಆ ವಿದ್ಯಾ ಅನ್ನೋದು ನಮ್ಮನ್ನ ಅಹಂಕಾರಿಗಳನ್ನಾಗಿ ಮಾಡ್ತಾ ಇರೋದೆ ಅನ್ನೋದು ಒಂದು ಕೆಟ್ಟ ವಾತ್ಸವ. ನಾವು ಅದನ್ನು ಒಪ್ಕೊಳ್ಬೇಕಾದಂಥದ್ದು. ವಿದ್ಯೆ ಇಲ್ಲದ ಆಗಿನ ಕಾಲದ ಜನ ತಮ್ಮ ತನ ಬಿಡ್ಲಾರ್ದೆ, ಹೆಂಗಸರು ಸರ್ ಹೇಳ್ದಂಗೆ ತಮ್ಮ ತನ ಬಿಡ್ಲಾರ್ದನ ಎಲ್ಲಾನು ಸಾಧಿಸ್ಕೊಂಡು ಹೋಗ್ತಿದ್ರು. ಅದು ಭಾರಿ ವಿಚಿತ್ರ. ಸೊ ಈ ವಿದ್ಯೆ ನಮ್ಮನ್ನ ಇನ್ನೂ ಸ್ವಲ್ಪ ಹಂಬಲ್ ಮಾಡಬೇಕಾಗಿತ್ತು, ಆದರೆ ಅದು ಮಾಡಿಲ್ಲ, ಇನ್ಕ್ಲೂಡಿಂಗ್ ಮೀ ಅನ್ನೋದನ್ನು ನಾನು ಈ ಸಭೆಯಲ್ಲಿ ಓಪನ್ನಾಗಿ ಒಪ್ಕೋತೀನಿ. ಸೊ ನಾವು ಶಿಕ್ಷಿತರಾಗೋ ಬದಲು ಸುಶಿಕ್ಷಿತರಾಗಬೇಕು ಅನ್ನೋದು ನನ್ನ ಹೃದಯಾಳದ ಭಾವನೆ. ಹಳೆಮನೆಯವರು ಮತ್ತು ಕುಂಟಲ್ಗೆರೆ ಅವರಿಗೆ ಮುಖ್ಯವಾಗಿ ಅವರು ಸುಶೀಲಾ ಅವರು ಇರಬೇಕಾಗಿತ್ತು ಈ ಪ್ರಶ್ನೆಗೆ. ಅಭಿವ್ಯಕ್ತಿ ಮೇಲೆ ವಿಪರೀತ ದಾಳಿ ಆಗ್ತಾ ಇದೆ ಈಗ. ಅಂಥ ವಾತಾವರಣದಲ್ಲೇ ನಾವು ಬರಿಬೇಕು, ಮಾತಾಡಬೇಕು. ಈಗ ಏಕಾಂತ ಮತ್ತು ಲೋಕಾಂತ ಅದು ಮನೆ ಒಳಗಿದೆ, ಹೊರಗೂ ಇದೆ. ಬರಹಗಾರರಾದವರಿಗೆ ಇದು ಎರಡನ್ನೂ ನಿಭಾಯಿಸಬೇಕು. ಇದು ಎರಡರ ಜೊತೆ ಸಂಘರ್ಷ, ಅನುಸಂಧಾನ ಎರಡೂ ನಡಿಬೇಕು. ಇದನ್ನೆಲ್ಲ ಎದುರು ಹಾಕ್ಕೊಂಡು ಈಗ ಮಹಿಳೆಯರಿಗಂತೂ ಹೇಗಾಗಿದೆ ಅಂದರೆ ಲೈಂಗಿಕ ಪದ ಬಳಕೆಯನ್ನು ಬಳಸಿಯೇ ಜೋರು ಧ್ವನಿಯಲ್ಲಿ ಅವರ ಅಭಿವ್ಯಕ್ತಿ ಮೇಲೆ ಬಡಿದು ಬಾಯಿ ಮುಚ್ಚಿಸ್ತಾ ಇದ್ದಾರೆ. ಅಂಥ ಸ್ಥಿತಿಯಲ್ಲಿ ಡೋಣೂರ ಅವರನ್ನು ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ನಾನು ತಗೊಂಡಿದ್ದೆ. ಆದರೆ ಅವರಿಲ್ಲ, ಇದು ನಿಮಗೂ ಕೂಡ ಅನ್ವಯ ಆಗ್ತಾ ಇದೆ. ಈ ಹಾವಳಿಯ ನಡುವೆ ಯಥಾಸ್ಥಿತಿವಾದವನ್ನು ಮೀರಿ ಸತ್ಯ ಶೋಧನೆಯನ್ನು ಮಾಡುವಂಥ ಬರಹ ಮಾಡುವಾಗ ನಿಮ್ಮ 2 ಕಾದಂಬರಿಗಳಲ್ಲೂ ನಾವಿಬ್ಬರು ಅದನ್ನು ಚರ್ಚೆ ಮಾಡಿದ್ದೀವಿ. ಒಡಲುಗೊಂಡವರು ಇರಲಿ, ಅಟ್ರಾಸಿಟಿ ಇರಲಿ, ನೇರವಾಗಿ ಅದು ಬೇರೆ ಬೇರೆ ರೀತಿಯಲ್ಲಿ ಎದುರು ಹಾಕ್ಕೊಳ್ತದೆ. ಇದನ್ನು ನೀವು ಹೇಗೆ ನಿರ್ವಹಿಸ್ತೀರಿ? ನನಗೆ ಮೇಡಮ್ ಮೊದಲು ಎತ್ತಿದ ಪ್ರಶ್ನೆಗೆ ಸಣ್ಣ ಪ್ರತಿಕ್ರಿಯೆ ಕೊಡಬೇಕು ಅಂತ ಅನ್ನಿಸ್ತು. ಅನ್ಯರ ಲೇಖಕರ ಪ್ರಭಾವ ಅಂತ ಬಂದಾಗ ನನಗೆ ಪರ್ಟಿಕ್ಯುಲರ್ಲಿ ಈ ಕಾದಂಬರಿ ಸಂದರ್ಭದಲ್ಲಿ ಮತ್ತೆ ಇತ್ತೀಚಿನ ಹಿಂದಿನ ಕಥಾ ಸಂಕಲನಗಳ ಸಂದರ್ಭದಲ್ಲಿ ಭಾಷೆ ಮತ್ತು ನಿರೂಪಣೆ ಈ ಯಾವುದರಲ್ಲೂ ಕೂಡ ಅನ್ಯ ಲೇಖಕರ ಯಾವ ಪ್ರಭಾವವೂ ಇಲ್ಲ ನನ್ನ ಮೇಲೆ ಅಂತ ನಾನೇ ಅಂದ್ಕೊತೀನಿ. ಅದು ಮೊದಲ ಒಂದು ಕಥಾ ಸಂಕಲನ ಮಾಡಿದಾಗ ಫಸ್ಟ್ ಕತೆ ಬರೆದಾಗ ಆ ಥರದ್ದೇನೋ ಇದ್ದಂಗಿತ್ತು. ಆ ನಂತರ ನನಗೆ ಆ ಥರದ ಯಾವ ಪ್ರಭಾವಗಳು ನಾನು ನಡೆದಂಗೆ ನಡೆದ್ಬಿಟ್ಟೆ ಅನ್ಸುತ್ತೆ ಇದ್ರೊಳಗಡೆ. ಸೊ ಆ ಥರದ ಪ್ರಭಾವ ಇದ್ದಂಗಿಲ್ಲ ನನಗೆ. ಆ ಥರ ಪ್ರಭಾವ ಅಂತ ಅನ್ಸಿದ್ದು ಎಲ್ಲಿ ಅಂತಂದರೆ, ಇದು ಬರೆದ್ಬಿಟ್ಟೆ ಚಿಕ್ಕದ ಒಂದಾಯ್ತು, ಇದು ಕಾದಂಬರಿ ಅಲ್ವೋ ಅಂತ ಚೆಕ್ ಮಾಡ್ಕೊಳಕ್ಕೋಸ್ಕರ ಸಂಸ್ಕಾರ ಎಷ್ಟು ಪುಟ ಇದೆ ಅಂತ ನೋಡಿದೆ. ಮತ್ತೆ ಅಗ್ನಿಶ್ರೀಧರದ ಎದೆಗಾರಿಕೆ ಎಷ್ಟು ಪುಟ ಇದೆ ಅಂತ ನೋಡಿದೆ. 50, 60, 70 ಪುಟ ಇಷ್ಟೇ ಇತ್ತು. ಕುಸುಮಬಲನೂ ಚಿಕ್ಕದಿತ್ತು. ಸೊ ಅದು ಗಾತ್ರದಲ್ಲಿ ಪ್ರಭಾವ ಆಯ್ತನ ಬಿಟ್ರೆ ಆ ವಸ್ತು ನಿರೂಪಣೆ ಭಾಷೆ ಇದರಲ್ಲಿ ಯಾವುದೂ ನಂಗೆ ಪ್ರಭಾವ ಬೀರಲಿಲ್ಲ ಅಂತ ಮೊದಲ ಪ್ರಶ್ನೆಗೆ ನಾನು ಪ್ರತಿಕ್ರಿಯೆ ಕೊಡಬೇಕು ಅಂತ ಅಂದ್ಕೊಂಡೆ. ಧನ್ಯವಾದ. ಎರಡನೇದು ಒಳಗೆ ಮೈ ಮೇಲೆ ಹಾಕ್ಕೊಂಡು ಬರಿತೀರಿ ನಿಮ್ಮ ಸಮಾಜದ ಇದನ್ನು. ಅದು ಆವಾಗ ಬಹಳಷ್ಟು ವಿರೋಧಗಳು ಎಲ್ಲ ಬರ್ತವೆ. ಅದನ್ನು ನೀವು ಹೇಗೆ ನಿಭಾಯಿಸ್ತೀರಿ? ಅದಕ್ಕೆ ನಾನೇನು ಹೆದರ್ಕೊಳ್ಳಿಲ್ಲ. ಅಂದರೆ ಬರಹಗಾರನಿಗೆ ನಾನು ಬಿಂದಾಸಕ್ಕೆ ಬರೆದ್ಬಿಟ್ಟೆ ಅಷ್ಟೇ. ಈ ಮುಂದೇನಾಗುತ್ತೆ ಒಳಗೇನಾಗುತ್ತೆ ಈ ಥರ ಸಂಘರ್ಷ ನನ್ನೊಳಗೇನು ಇರಲಿಲ್ಲ. ಸೊ ನಾನು ಇದು ಅಟೆಂಡ್ ಮಾಡಬೇಕಾಗಿತ್ತು, ಅಟೆಂಡ್ ಮಾಡಿದೆ. ನಾನು ಅದಕ್ಕಿಂತ ವಸ್ತುವಿನ ಮೇಲೆ ನೀವಿದ್ರಿ. ಹಾಗಾದ್ರೆ ವಸ್ತುವಿನ ಅವಾಗ ಯೋಚಿಸ್ಲಿಲ್ಲ ಬರಿಬೇಕಾದ್ರೆ? ವಸ್ತುವಿನ ಮೇಲೆ ನಾನಿದ್ದೆ. ಸೊ ಒಂದು ಸಣ್ಣ ಕಳವಳ ಇತ್ತು ಈ ಥರ ಮಾಡೋದ್ರ ಮೂಲಕ ಏನಾಗುತ್ತೆ ಅಂತ. ಬಟ್ ನನಗೆ ಅದ್ರ ಹಿಂದೆ
ಅದ್ರ ಪಾಸಿಟಿವ್ ಗುಣಗಳನ್ನು ನಾನು ತುಂಬ ಕೆಲಸ ಮಾಡಿದ್ದೆ ಅದರೊಳಗಡೆ. ನಾನು ಏನು ಈ ಅಟ್ರಾಸಿಟಿ ಒಳಗಡೆ ನಾನು ಎತ್ಕೊಂಡಿದ್ದೀನೋ, ನಾನು ಹಿಂದಿನ ಅನೇಕ ಕೃತಿಗಳೊಳಗಡೆ ಕೆಲವು 2-3 ಕೃತಿಗಳೊಳಗಡೆ ಅದರ ಬೇರೆ ಗುಣಾತ್ಮಕ ಅಂಶ ಇದು ಇಟ್ಕೊಂಡು ಮಾಡಿದ್ದೆ. ಅದನ್ನು ಪಾಸಿಟಿವ್ ಅಂಗುಲಿಮಾಲ ಅಂತ ಒಂದು ದಲಿತಾತ್ಮಕತನ ನಿರೂಪಣೆ ಮಾಡಿದ್ದೆ ನಾನು. ಸೊ ಅದು ಅದನ್ನು ಬರೆದಂಥ ನಾನೇನೆ ಈ ನನ್ನ ಮುಂದಿದ್ದಂಥ ಒಂದು ಸುಡು ವಾಸ್ತವನು ಕೂಡ ಅಟೆಂಡ್ ಮಾಡಬೇಕಾಗಿ ಬಂತು. ಸೊ ನನಗೇನು ಅದರಲ್ಲಿ ಹಿಂಜರಿಕೆ ಇರಲಿಲ್ಲ. ಶೇಖರ್, ಈ ಎರಡು ನಿಮಿಷದಲ್ಲಿ ನೀವು, ಯಾಕಂದರೆ ಇಲ್ಲಿ ಸಮಯ ತೋರಿಸ್ತಾ ಇದೆ, ನಿಮ್ಮ ಕಾದಂಬರಿಯಲ್ಲಿ ಒಂದು ದೊಡ್ಡ ಮೇಲುಜಾತಿ ಮತ್ತು ಕೆಳಜಾತಿ ಸಮುದಾಯಗಳ ನಡುವೆ ಒಂದು ಆದರ್ಶ ಸಂಬಂಧವನ್ನು ಕಲ್ಪಿಸುವಂಥ ಒಂದು ವಾತಾವರಣದ ವಸ್ತು ಇದೆ. ಅಲ್ಲಿರುವಂಥ ಹಿರಿಯ ಹೆಣ್ಮಗಳು ಮತ್ತು ಭೀಮ, ಈ ಕಥೆಯನ್ನು ಓದಿದಾಗ ನಮಗನ್ನಿಸ್ತದೆ, ಇಷ್ಟೊಂದು ಉದಾರವಾಗಿರುವಂಥ ಹಳ್ಳಿಗಳು ಇರ್ಲಿಕ್ಕೆ ಸಾಧ್ಯವೇ? ಸಂಘರ್ಷ ಅನ್ನೋದು ಇರಲಿಲ್ವೇ ಹಳ್ಳಿಯಲ್ಲಿ ಅಂತ ಅನಿಸುವ ಹಾಗೆ ಒಂದು ಪ್ರಶ್ನೆ ನಿಮ್ಮ ಕಾದಂಬರಿ ಓದುವಾಗ ಅನಿಸ್ತದೆ. ಹಾಗೆ ಅನಿಸದೇ ಇರೋ ಹಾಗೆ ಮಾಡ್ಬೇಕಾದ್ರೆ ನೀವೊಂದು ಉತ್ತರ ಕೊಡ್ಬೇಕು. ಈಗ ಅದನ್ನು 1-1/4 ನಿಮಿಷದೊಳಗೆ ಕೊಡಬೇಕಾಗ್ತದೆ. ಮುಖ್ಯವಾಗಿ ನನಗೆ ವಚನಕಾರರ ಒಂದು ತಾತ್ವಿಕತೆ ತುಂಬ ಕಾಡ್ತಾ ಇತ್ತು. ವಚನಕಾರರ ಮಾಮನೆಯಲ್ಲಿ ಹೇಗೆ ಒಂದು ಸಂಯೋಗ ಇತ್ತು, ಹಾಗೆ ನನ್ನ ಬಾಲ್ಯದಲ್ಲಿ ಕೂಡ ಆ ಥರದ ಒಂದು ಸಂಯೋಗವನ್ನು ನಾನು ಕಂಡಿದ್ದೆ. ಹಾಗಾಗಿ ಆ ಥರದ ಒಂದು ಆದರ್ಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು, ಒಂದು ಕನಸನ್ನು ಮನಸ್ಸಿನಲ್ಲಿಟ್ಟುಕೊಂಡು, ಒಂದು ಭವಿಷ್ಯ ಈ ಥರ ಅಂದರೆ ಮುಂದಿನ ಒಂದು ಭವಿಷ್ಯ ಈ ಥರ ಒಂದು ಗ್ರಾಮ ಜಗತ್ತು ರೂಪುಗೊಂಡ್ರೆ ಹೇಗೆ ಅನ್ನುವಂಥ ಒಂದು ಮನಸ್ಥಿತಿಯಿಂದ ನಾನು ಆ ಕಾದಂಬರಿಯನ್ನು ಬರೆದೆ. ಆದ್ದರಿಂದ ನನಗೆ ಅಲ್ಲಿ ಹೆಚ್ಚು ಈ ಸಾಮರಸ್ಯಗಳ ನಡುವೆ ಉಂಟಾಗುವ ಒಡಕುಗಳ ಕಡೆ ನಾನು ಹೆಚ್ಚು ಗಮನ ಕೊಡಲಿಲ್ಲ. ಸಾಮರಸ್ಯನೇ ಒಂದು ದೊಡ್ಡ ಆದರ್ಶವಾಗಿ ಹೇಗೆ ರೂಪಿಸ್ಬೋದು ಮುಂದಿನ ಒಂದು ಗ್ರಾಮಗಳನ್ನು ಅನ್ನುವಂಥ ಒಂದು ಮನಸ್ಸಲ್ಲಿ ಇಟ್ಟುಕೊಂಡು ನಾನು ಅದನ್ನು ಬರೆದೆ ಸರ್. ಈ ಸಂದರ್ಭದಲ್ಲಿ ಏನು ಹೇಳ್ಬೋದೋ ಅದನ್ನು ಸಾಕಷ್ಟು ಸಂಗ್ರಹವಾಗಿ ಸೂಕ್ಷ್ಮವಾಗಿ ಹೇಳಿದ್ದಾರೆ ಲೇಖಕರು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಈ ಗೋಷ್ಠಿಯನ್ನು ಮುಗಿಸೋಣ. ಮುಂದಿನ ಹಂತದಲ್ಲಿ ನೋಡೋದಾದ್ರೆ ಬುಕ್ ಬ್ರಹ್ಮ ಲಿಟರೇಚರ್ ಫೆಸ್ಟಿವಲ್ 2025. ಸೊ ಈ ಬಾರಿಯ ಆನ್ಯುಯಲ್ ನಾವೆಲ್ ಕಾಂಪಿಟೇಷನ್. ಸೊ ಈ ಒಂದು ಅವಾರ್ಡ್ನ ಹೇಳೋದಕ್ಕೆ ಅಥವಾ ಯಾರಿಗೆ ಬಂದಿದೆ ಏನು ಅನ್ನುವಂಥ ಎಲ್ಲ ಕುತೂಹಲ ನಮಗೂ ಇದೆ. ಸೊ ಮೊದಲನೇದಾಗಿ ಈ ಹಂತದಲ್ಲಿ ನಮಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಸೊ ನಾವು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಶ್ರೀಯುತ ಕುಂ ವೀರಭದ್ರಪ್ಪ ಅವರನ್ನ ಸರ್ ದಯಮಾಡಿ ತಾವು ವೇದಿಕೆಯಲ್ಲಿ ಆಸೀನರಾಗಿದ್ದೀರಿ. ಮತ್ತೊಮ್ಮೆ ಸ್ವಾಗತ ಸರ್ ತಮಗೆ. ಹಾಗೇನೆ ಮತ್ತೋರ್ವ ಅತಿಥಿಗಳು ನಮ್ಮೊಟ್ಟಿಗಿದ್ದಾರೆ, ಡಾಕ್ಟರ್ ವೀರಪ್ಪನ್ ಅವರು. ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. So now I request Dr. Basavaraj Kalgudi to explain the selection process and to announce the award for the prize-winning novel and publisher. Over to you, sir. ಸುಮಾರು 25 ಕಾದಂಬರಿಗಳು ಬಂದಿದ್ದು ನಮ್ಮ ಓದಿಗೆ. ಆ ಕಾದಂಬರಿಗಳಲ್ಲಿ ಕೊನೆಗೆ ನಾವು 11 ಕಾದಂಬರಿಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡ್ವಿ. ನಾನು ಮತ್ತು ಅನುಪಮ ಪ್ರಸಾದ್ ಅವರು ಸೇರಿ ಓದಿದ ಮೇಲೆ ನಮಗೆ 3-4 ಹಂತಗಳಲ್ಲಿ ಈ ಕಾದಂಬರಿಗಳ ರಚನೆ ಮತ್ತು ಅದರ ಸ್ವರೂಪವನ್ನು ಕುರಿತು, ಅವುಗಳ ವಿಶಿಷ್ಟತೆಯನ್ನು ಕುರಿತು ವಿಭಾಗೀಕರಣ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಒಂದನೇದು, ನಮ್ಮ ಕಾದಂಬರಿಯ ವಸ್ತು ಯಾವಾಗಲೂ ಕೂಡ ಕಾದಂಬರಿಯ ವಸ್ತು ಅನೇಕ ಬಾರಿ ಅದು ಒಂದು ರೀತಿಯಲ್ಲಿ ಆಧುನಿಕ ಕಾಲದ ಚರಿತ್ರೆಯನ್ನು ಹೇಳುವ ಕಥನ ಅಂತ ಒಂದು ಮಾತಿದೆ. ಇನ್ನು ಲುಕಾಸ್ ಒಂದು ಕಡೆ ಹೇಳ್ತಾನೆ, ಅವನ ನಾವೆಲ್ಗೆ ಕಾದಂಬರಿನ ಕುರಿತು ಬರೆಯುವಾಗ ಒಂದು ಪ್ರಸಿದ್ಧವಾದ ಮಾತಿದೆ ಅಂತಂದರೆ, ಆಧುನಿಕ ಕಾಲದ ಚರಿತ್ರೆಯ ಸ್ವರೂಪವನ್ನು ಹಾಗೆ ಹಿಡಿಯುವ ಒಂದು ಕಾವ್ಯ ಮಾದರಿ ಏನಾದರೂ ಇದ್ದರೆ, ಮಹಾಕಾವ್ಯದ ಮಾದರಿ ಏನಾದರೂ ಇದ್ದರೆ ಅದು ಆಧುನಿಕ ಕಾಲದಲ್ಲಿ ಕಾದಂಬರಿ ಅಂತ ಹೇಳ್ತಾನೆ. ಸೊ ಈ ರೀತಿಯ ಒಂದು ವಿಸ್ತಾರವಾದಂತಹ ವೈಶಾಲ್ಯಪೂರಿತವಾದಂತಹ ಸಮಸ್ಯೆಯನ್ನು ತಮ್ಮ ಮೇಲೆ ಹಾಕ್ಕೊಂಡು, ಆದರೆ ಅದನ್ನು ಕೇವಲ ಪತ್ರಿಕೆಯ ರೀತಿಯಲ್ಲದೆ ಈ ಸಾಮಾಜಿಕವಾದಂಥ ಸಮಸ್ಯೆಯನ್ನು ಹಿಡಿದವನಿಗೆ ಅನೇಕ ಬಾರಿ ಕಾದಂಬರಿನ ಬರೀಬೇಕಾದ್ರೆ ಅದು ಸಾಮಾಜಿಕ ಸಮಸ್ಯೆ ವಿವರಣೆ ಆಗಿಬಿಟ್ರೆ ಕಾದಂಬರಿನ ಬರೆಯೋ ಅಗತ್ಯ ಇಲ್ಲ ನೋಡ್ರಿ. ಅದು ಒಂದು ಫಿಕ್ಷನ್ ಹೆಂಗೆ ಮಾಡಬೇಕು
ಅನ್ನೋ ಅಂದರೆ ಕಲೆಯನ್ನಾಗಿ ಹೆಂಗೆ ಮಾಡಬೇಕು ಅನ್ನುವ ಕೌಶಲ್ಯ ಇಲ್ಲದಿದ್ದರೆ ಅದು ಒಂದು ಕ್ರಿಯೇಟಿವ್ ರೈಟಿಂಗ್ ಆಗೋದಿಲ್ಲ. ಹೀಗಾಗಿ ಅಂಥ ಪ್ರಯತ್ನವನ್ನು ಯಾರು ಮಾಡಿ ಅದರಲ್ಲಿ ಪೂರ್ಣ ಯಶಸ್ವಿ ಆಗಿದ್ದಾರಲ್ಲ ಗೊತ್ತಿಲ್ಲ, ಅದರಲ್ಲಿ ತೊಡಗಿದಾರಲ್ಲ, ಅದರಲ್ಲಿ ಸೂಕ್ಷ್ಮವಾಗಿ ತೊಡಗಿಕೊಂಡವ್ರು ಯಾರು ಅನ್ನೋದನ್ನು ಹುಡುಕುವಾಗ ನಮಗೆ ಕೊನೆಗೆ 5 ಕಾದಂಬರಿಗಳು ನಿಂತು 5 ಕಾದಂಬರಿಗಳಲ್ಲಿ ಭಿನ್ನವಾದಂಥ ಸಮಸ್ಯೆಗಳು ಆಯ್ಕೆ ಮಾಡಿಕೊಂಡಿದ್ದು ನಮ್ಗೆ ಗೊತ್ತಾಯಿತು. ಆ ಕಾರಣಕ್ಕೆ ಕೂಡ ಈ ಕಾದಂಬರಿಗಳನ್ನ ನಾವು ಆಯ್ದುಕೊಂಡ್ವಿ. ನಾನು ಈಗಾಗಲೇ ಹೇಳಿದಾಗೆ ರಾಜಶೇಖರ್ ಹಳೆಮನಿಯವರ ಒಡಲುಗೊಂಡವರು ಕಾದಂಬರಿ ಉತ್ತರ ಕರ್ನಾಟಕದ ಮುಖ್ಯವಾದಂಥ ವರ್ತಮಾನ ಕಾಲದ ಸಮಸ್ಯೆಯನ್ನು, ಅದು ಬರಗಾಲದ ಸಮಸ್ಯೆ ಆಗಿರ್ಬೋದು, ಜಾತಿ ಸಮಸ್ಯೆ ಆಗಿರ್ಬೋದು, ಈ ಸಮಸ್ಯೆಯನ್ನು ಅದು ತನ್ನ ವಸ್ತುವಿನ ಭಾಷೆಯನ್ನಾಗಿ ನಿರೂಪಣೆಯನ್ನಾಗಿ ಮಾಡಿಕೊಂಡಿದೆ. ಕಾದಂಬರಿಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ರಾಜಶೇಖರ್ ಅವರು ಮಾರ್ಕ್ವೇಸ್ನ ಅನುಸರಿಸ್ತಾರೆ ಅಂತ ಅನ್ನಿಸ್ತದೆ. ಅಲ್ಲಲ್ಲವರು ಒಂದು ಮಾಂತ್ರಿಕ ವಾಸ್ತವವಾದದ ಸಿಂಬಾಲ್ಸ್ನ ತಂದು ಹದ್ದು ಅನ್ನೋದು ಮತ್ತೆ ಮತ್ತೆ ಕಾದಂಬರಿಯಲ್ಲಿ ಅದು ಒಂದು ಮೋಟಿವ್ ಆಗಿ ಬರ್ತಾ ಇರ್ತದೆ. ಅಲ್ಲಿ ಹದ್ದು ಹೇಗೆ ಇಡೀ ಸತ್ತಂತಹ ಜನರನ್ನು ತಿನ್ನುವಂತಹ ರೂಪಕವಾಗಿ ಬರ್ತದೆ ಅನ್ನೋದನ್ನು ಕಾದಂಬರಿ ಚಿತ್ರಿಸಲಿಕ್ಕೆ ಪ್ರಯತ್ನ ಪಡ್ತದೆ. ಆದರೆ ಗಮನಿಸಬೇಕಾದ ಅಂಶ ಏನಂತಂದರೆ, ಈ ಕಾದಂಬರಿಯಲ್ಲಿ ಬರುವಂತಹ ನಾಯಕಿ ಒಬ್ಬ ಜಮೀನ್ದಾರಣಿ, ಅವಳು ತನ್ನ ಕಾಲದ ತನ್ನ ಸುತ್ತಮುತ್ತ ಇರುವಂತಹ ಕೂಲಿಕಾರರು, ಕೆಳಜಾತಿಯ ಕಾರ್ಮಿಕರೇನಿದ್ದಾರೆ, ಅಂದರೆ ಹೊಲದಲ್ಲಿ ಮಾಡುವಂಥ ಕೆಲಸಗಾರರು, ಅದರಲ್ಲಿ ಭೀಮಾ ರೆಪ್ರೆಸೆಂಟ್ ಮಾಡುವಂಥ ಒಂದು ಪಾತ್ರ ಅದು. ಆ ಪಾತ್ರವನ್ನು ಚಿತ್ರಿಸುವಾಗ ಮತ್ತು ತಳ ಸಮುದಾಯದ ಕಷ್ಟಗಳನ್ನ ಚಿತ್ರಿಸುವಾಗ ಆ ಕಷ್ಟಗಳು ವಾಸ್ತವವಾಗಿ ಹಾಗೊಂದು ಹಳ್ಳಿಯಲ್ಲಿ ಸಂಘರ್ಷವೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಈ ಯಾವುದನ್ನು ಹಳ್ಳಿಯ ಭೂಮಾಲೀಕರು ಅಂತ ಕರಿತೀವಿ, ಭೂಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಒಂದು ದೊಡ್ಡದೊಂದು ಸಮನ್ವಯವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಟ್ಟಂಥ ಕಾದಂಬರಿ ಅದು. ಯಾಕೆ ಹಿಂಗೆ ಮಾಡಿದ್ರು, ಯಾಕೆ ಹೀಗೆ ಈ ನಿರೂಪಣೆ ಹೀಗಾಯಿತು ಅಂತ ನಾನು ಮತ್ತು ಅನುಪಮ ಪ್ರಸಾದ್ ಒಂದು ಪ್ರಶ್ನೆಯನ್ನು ಕೇಳ್ಕೊಂಡ್ವಿ. ಇದಕ್ಕೆ ಕಾರಣ ಬಹುಶಃ ಈ ಸಂಘರ್ಷ ತೀವ್ರವಾಗಿ ಹಿಡಿಯದೇ ಇರೋದಕ್ಕೆ ಈ ಕಾದಂಬರಿಯಲ್ಲಿ ಬಹುಶಃ ಒಂದು ಕಾರಣ ನನಗನ್ಸೋ ಹಾಗೆ, ದಕ್ಷಿಣ ಕರ್ನಾಟಕದಲ್ಲಿ ಬರೆದಂಥ ಕಾದಂಬರಿಕಾರರಿಗೆ ಇದೊಂದು ತೀವ್ರ ಸಂಘರ್ಷದ ಒಂದು ಕತೆ. ಆದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹುಶಃ ಅಲ್ಲಿದ್ದಂತಹ ಒಂದು ಭಕ್ತಿಯ ಚಳುವಳಿಯ ಪರಿಣಾಮ ಇಷ್ಟೊಂದು ತೀವ್ರವಾಗಿ ಇಂಥ ಒಂದು ಕಂದರವನ್ನು ಸೃಷ್ಟಿ ಮಾಡಲಿಲ್ವೋ ಏನೋ, ಹೀಗಾಗಿ ಅದನ್ನು ಹಿಡಿಯೋಕ್ಕೆ ಆಗಲಿಲ್ವೋ ಏನೋ ಅಂತನ್ನುವಂಥ ಒಂದು ಸಂದೇಹ ನಮ್ಮದು ಬಂತು. ಆದರೆ ಆ ಸಂಘರ್ಷ ಒಂದು ವರ್ತಮಾನ ಕಾಲದ ಮುಖ್ಯ ಸಮಸ್ಯೆಯೂ ಆಗಿರೋದ್ರಿಂದ ಕಾದಂಬರಿ ಅದನ್ನು ಎತ್ಕೋಬೇಕಾಗಿತ್ತು ಅಂತ ಅನಿಸ್ತು. ಇದು ಅದರ ಲಕ್ಷಣವೂ ಹೌದು, ಮಿತಿಯೂ ಹೌದು. ಇನ್ನು 2ನೇ ಕಾದಂಬರಿ ಜಾಲ್ಗಿರಿ, ರಾಮಯ್ಯನವರ ಕಾದಂಬರಿ ಬಹಳ ಆಂಬಿಷಿಯಸ್ ಕಾದಂಬರಿ. ಅದು ನಮಗೆ ಒಂದು 100 ವರ್ಷದ ಕಥೆಯನ್ನು ಹೇಳ್ತದೆ. ಆಧುನಿಕ ಕಾಲ ವಸಾಹತುಶಾಹಿ ಇಲ್ಲಿಂದ ಹಿಡಿದು ವರ್ತಮಾನ ಕಾಲದವರೆಗೆ ತಳ ಸಮುದಾಯಗಳು ಪಡುತ್ತಿರುವ ಬವಣೆಯನ್ನು, ಸಂಕಷ್ಟವನ್ನು ಮತ್ತು ಅದನ್ನು ನಿವಾರಿಸಲಿಕ್ಕೆ ಅವರು ತೊಡಗಿಕೊಂಡಂತಹ ಪ್ರಯತ್ನಗಳನ್ನು ಈ ಕಾದಂಬರಿ ಚಿತ್ರಿಸಲಿಕ್ಕೆ ಪ್ರಯತ್ನ ಪಡ್ತದೆ. ಜಾಲ್ಗಿರಿ ಅದೊಂದು ಮರ, ಹೂವಿನ ಮರ. ಅದು ಎಷ್ಟೇ ಇದ್ದರೂ ಕೂಡ ಸುಗಂಧವನ್ನು ಬೀರುವಂತಹ ಮರವಾಗಿರೋದ್ರಿಂದ ಎಷ್ಟೇ ಕಷ್ಟವಾದರೂ ಕೂಡ ಹಾಗೆ ತಾನು ಸಹಿಸಬಲ್ಲೆ ಅನ್ನುವಂಥ ಒಂದು ರೂಪಕ ಕಾದಂಬರಿಯಲ್ಲಿ ಜಾಲ್ಗಿರಿ ಮರದ ಸುತ್ತ ಇದೆ. ಆ ಊರಿನ ಹೆಸರು ಕೂಡ ಜಾಲ್ಗಿರಿ. ಆದರೆ ಜಾಲ್ಗಿರಿ ಮಾತ್ರ ಕೇಂದ್ರವಾಗಿರೋದ್ರಲ್ಲ, ಹಲವು ಹಳ್ಳಿಗಳ ಕಥೆಯೂ ಆಗ್ತದೆ. ಇದು ಹಲವು ಸಮುದಾಯಗಳ ಕಥೆ ಆಗ್ತದೆ. ಎಲ್ಲ ಸಮುದಾಯಗಳು ಕೂಡ ಕಷ್ಟಪಟ್ಟು ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವಂಥ ಒಂದು ಮಾದರಿಯು. ಸೊ ಕಥೆಯಲ್ಲಿ ಹಾಗೆ ಒಂದು ಕ್ರಮವಿಲ್ಲ, ಕ್ರಮವನ್ನು ಬೇಕಂತಲೇ ಮುರಿತಿರುವಂಥ ಒಂದು ಕಥೆ ಅಂತಲೂ ಅನ್ನಿಸ್ತಾ ಇದೆ. ಇದು ಭಿನ್ನ ಕಥೆಯಾಗೂ ಕೂಡ ಇದನ್ನು ನೋಡ್ಬೋದು. ಅನೇಕ ಕಡೆಗಳಲ್ಲಿ ಹೆಣ್ಣು ಪಾತ್ರಗಳು ಕಟ್ಟುವ ಜೀವನವನ್ನು ನಿರ್ಮಾಣ ಮಾಡುವಂಥ ಬಗೆ ಬಹಳ ದೊಡ್ಡದು ಅಂತ ಅನ್ನಿಸ್ತಾ ಇತ್ತು ಈ ಕಾದಂಬರಿಯನ್ನು ಓದುವಾಗ. ಇನ್ನೊಂದು ಕಾದಂಬರಿ ನಾವು ಇಬ್ಬರು ಇಷ್ಟಪಟ್ಟಿದ್ದ ಕಾದಂಬರಿ ಅಂತಂದರೆ ಅಟ್ರಾಸಿಟಿ. ವಾಸ್ತವವಾಗಿ ದಲಿತ ಕಥನಗಳಲ್ಲಿ ಇದುವರೆಗಿನ ಕಥನಗಳು, 20ನೇ ಶತಮಾನದ ಕಥನಗಳು, ಒಂದು ಕಥೆಯನ್ನು ಹೇಳಿದರೆ ಶೋಷಣೆಯ ಕಥೆಯನ್ನು, ಆಕ್ರಂದನದ ಕಥೆಯನ್ನು ಹೇಳ್ತಾ ಇದ್ದರೆ, ಭೂಮಾಲೀಕರ ಮೇಲೆ, ಶೋಷಿತರ ಮೇಲೆ ದೊಡ್ಡ ಕ್ರೌರ್ಯ, ದೊಡ್ಡ ಸಿಟ್ಟು, ಇವುಗಳು ಕಾವ್ಯ ಮತ್ತು ಕಥನಗಳ ಒಂದು ದೊಡ್ಡ ಭಾಷೆಯಾಗಿದ್ದರೆ ಅದು ದೇವನೂರಿನ ಕಥೆ ಆಗಿರ್ಬೋದು ಅಥವಾ ಸಿದ್ಧಲಿಂಗಯ್ಯವ್ರ ಕಾವ್ಯ ಆಗಿರ್ಬೋದು. ಮತ್ತು ಹಾಗೆ ಅವರನ್ನು ಅನುಸರಿಸಿ ಬರೆದಂಥ ಅನೇಕ ಕಥೆಗಾರರು ಮತ್ತು ಕವಿಗಳನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿರುವಂಥ ಒಂದು ಮೋಟಿವ್ ಅದು ಆ್ಯಕ್ಚುಲಿ
ಟು ಬಿ ಅಗೇನ್ಸ್ಟ್ ದ ಆಪ್ರೆಸಿವ್ ಕ್ಲಾಸ್, ಯಾರು ಶೋಷಣೆ ಮಾಡ್ತಾರೋ ಅವ್ರ ವಿರುದ್ಧ ನಿಂತಹ ಒಂದು ಕಥನವಾಗಿ ನಮಗೆ ಗೋಚರಿಸ್ತಾ ಇತ್ತು. ಅದರ ಅಟ್ರಾಸಿಟಿ ಸೂಕ್ಷ್ಮವಾಗಿ ಒಂದು ಭಿನ್ನವಾದ ಕಥನನ ಹೇಳುವಂಥ ಕತೆ ಇದು. ನಿಮಗೆ ಗೊತ್ತಿರೋ ಹಾಗೆ ದಲಿತರನ್ನು ಅವಮಾನ ಮಾಡಿದಾಗ ಹಾಗೆ ಅವಮಾನ ಮಾಡಿದ್ದು ಗೊತ್ತಾದ ಸಂದರ್ಭದಲ್ಲಿ ಹಾಗೆ ಮಾಡಬಾರ್ದು ಅಂತ ಹೇಳುವಂಥ ಒಂದು ಕಾನೂನು ಏನು ಬಂತು, ಆ ಕಾನೂನು ಅನೇಕ ಕಡೆಗಳಲ್ಲಿ ಈ ಶೋಷಣೆಯ ನಿವಾರಣೆಗೆ, ಶೋಷಣೆಯನ್ನು ಆಗದಂತೆ ತಡೆಯಲಿಕ್ಕೆ ಮಾಡಿದಂಥ ದೊಡ್ಡ ಅಸ್ತ್ರವೂ ಕೂಡ ಆಗಿತ್ತು. ಆದರೆ ಈ ಅಸ್ತ್ರದ ಬಳಕೆ ಅನೇಕ ಬಾರಿ ತಪ್ಪು ದಾರಿಯನ್ನು ಹಿಡಿಯುವಂಥ ಒಂದು ಸಂದರ್ಭವೂ ಕೂಡ ಹೇಗಿದೆ ಅನ್ನೋದನ್ನು ಅದರ ಒಳಗಿರುವಂತಹ ಗುರುಪ್ರಸಾದ್ ಅದನ್ನು ಎತ್ತಿ ನೋಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸಾಕಷ್ಟು ಇದರಿಂದ ವಿಮರ್ಶೆಯನ್ನು ಕೂಡ ಅವರು ಓದುಗರಿಂದ, ದಲಿತ ಸಮುದಾಯದ ಓದುಗರಿಂದ ಅವರು ಇದನ್ನು ಪಡೆದಿದ್ದಾರೆ ಕೂಡ ವಾಸ್ತವವಾಗಿ. ಆದರೆ ನನಗೆ ಈ ಕಾದಂಬರಿಯನ್ನು ಓದಿದಾಗ ಅನಿಸಿದ ಒಂದು ಮುಖ್ಯವಾದಂಥ ವಿಚಾರ ಅಂತಂದರೆ, ಇವರು ಕೇವಲ ಈ ಅಟ್ರಾಸಿಟಿಯ ಕಥನ ಏನು ನಿಯಮವನ್ನು ಇಟ್ಕೊಂಡು ಹಿನ್ನೆಲೆ ಬರೆದರೂ ಕೂಡ ಅದರ ಹಿಂದೆ ಗ್ರಾಮೀಣ ಲೇವಾದೇವಿಯನ್ನು ಮಾಡಿ ಶೋಷಣೆ ಮಾಡ್ತಿದ್ದಂಥ ಒಂದು ಕಥನವೂ ಇದೆ. ಈ ದಲಿತರನ್ನು ಶೋಷಣೆ ಮಾಡ್ತಿದ್ದಂಥ ಒಂದು ಲೇವಾದೇವಿಯ ಒಂದು ವ್ಯವಸ್ಥೆ ಯಾವ ರೀತಿ ಸೂಕ್ಷ್ಮವಾಗಿ ಇವರನ್ನು ಶೋಷಣೆ ಮಾಡ್ತಾ ಇತ್ತು. ಆದರೆ ಇಂಥ ಅಮಾಯಕ ದಲಿತರ ಗೋಳನ್ನು ಕೇಳುವಂಥ ದಲಿತ ಮುಖಂಡರೇ ಇಲ್ವಲ್ಲ ಈಗ ಅನ್ನುವ ಪ್ರಶ್ನೆಯನ್ನು ಕೂಡ ಕಾದಂಬರಿ ಹಾಕ್ಕೊಳ್ಳುತ್ತೆ. ಇದರಲ್ಲೊಬ್ಬ ನಾಯಕ ಬರ್ತಾನೆ. ಆ ನಾಯಕ ಶಂಕರ ಅಂತ ಅವನ ಹೆಸರು. ಆ ಶಂಕರ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಮೌಲ್ಯವನ್ನು ತನ್ನೊಳಗೆ ಹಾಕ್ಕೊಂಡು ಹೊಸ ರೀತಿಯಲ್ಲಿ ನೋಡಬೇಕು ಈ ಸಮಾಜವನ್ನು, ಬದುಕನ್ನು ಅಂತ ಹೇಳಿ ಮುಂದುವರಿಬೇಕಂತ ಅನ್ನೋನಿಗೂ ಕೂಡ ಈ ವಾತಾವರಣ ಹಾಗೆ ಮುಂದುವರಲಿಕ್ಕೆ ಬಿಡಲಿಲ್ವೇ ಅನ್ನೋ ಪ್ರಶ್ನೆಯನ್ನು ಕಾದಂಬರಿ ಕೊನೆಗೆ ಉಳಿಸ್ತದೆ. ಹೀಗಾಗಿ ನಮ್ಮ ಸಂದರ್ಭದಲ್ಲಿ ಇದನ್ನು ಇನ್ನಷ್ಟು ಮುಂದಕ್ಕೆ ತಗೊಂಡು ಹೋಗ್ಬೋದಾಗಿತ್ತು ಈ ಸಮಸ್ಯೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಆದರೆ ನಮ್ಮ ಸಂದರ್ಭದಲ್ಲಿ ಒಳಗನ್ನು ಮತ್ತೊಮ್ಮೆ ವಿಮರ್ಶಾತ್ಮಕವಾಗಿ ನೋಡಲಿಕ್ಕೆ ಪ್ರಯತ್ನ ಪಟ್ಟಂಥ ಈ ಬರವಣಿಗೆ ನನ್ನ ಪ್ರಕಾರ ಯಾವಾಗಲೂ ಕೂಡ ಅತ್ಯಂತ ಮಹತ್ವದ್ದು ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗೆ ತಮ್ಮೊಳಗನ್ನು ತಾವು ನೋಡ್ಕೊಳ್ಳದೇ ಇದ್ದರೆ ಬದಲಾಗುವುದು ಹೇಗೆ ಅನ್ನೋ ಪ್ರಶ್ನೆ ಇದು ಅಂಬೇಡ್ಕರ್ ಅವರು ಎತ್ತಿದ ಪ್ರಶ್ನೆಯೂ ಕೂಡ ಆಗಿತ್ತು. ಯಾಕೆಂತಂದರೆ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಆಗುವಾಗ ಹಾಗೊಂದು ಮಾತು ಹೇಳಿದ್ದುಂಟು. ಏನಂತಂದರೆ, ಸಮುದಾಯಗಳು ಕೇವಲ ಮಟೀರಿಯಲಿಸ್ಟ್ ಆದಂಥ ಪ್ರಪಂಚಕ್ಕೆ ಹೋದರೆ ನಿಜವಾದ ಸ್ಪಿರಿಚುಯಾಲಿಟಿ ಅನ್ನುವ ಒಳಗಿನ ವ್ಯಕ್ತಿತ್ವದಲ್ಲಿ ಹುಟ್ಟಬೇಕಾದಂಥ ಆತ್ಮ ಅನ್ನೋ ಪರಿಭಾಷೆ ಬಳಸಲ್ಲ ಅವರು. ಆದರೆ ಪರಮಾರ್ಥ ಅನ್ನುವಂಥ ಕಲ್ಪನೆ ಏನಿದೆ, ಜೀವನದಲ್ಲಿ ಯಾವುದು ಮುಖ್ಯ ಅಂತ ಹೇಳುವ ಪರಿಕಲ್ಪನೆ ಸಾಧಿತವಾಗೋದಿಲ್ಲ ಅಂತ ಹೇಳುವಂಥ ದೊಡ್ಡ ಮಾತೇನಿತ್ತು, ಅದನ್ನು ಬಹುಶಃ ಧ್ವನ್ಯಾರ್ಥದಲ್ಲಿ ನೋಡುವ ಹಾಗೆ ಮಾಡುವಂಥ ಕಥನ ಇದ್ದಿರಬಹುದು ಅಂತ ಕೂಡ ಅನ್ನಿಸ್ತಾ ಇದೆ ನನಗೆ. ತತ್ರಾಣಿ ಈಗಾಗಲೇ ನಾವು ಮಾತಾಡಿದ್ದೀವಿ, ಹೆಚ್ಚು ಮಾತಾಡೋದಿಲ್ಲ ಅದರ ಬಗ್ಗೆ. ಒಂದು ಆಂಬಿಷಿಯಸ್ ಆದ ಕಾದಂಬರಿ, ಜೋಶಿಯವ್ರಿಗೆ ಗೊತ್ತಿಲ್ಲದೇ ಒಂದು ಘನವಾದ ಕಾದಂಬರಿಯನ್ನು ಈ ಹೆಣ್ಮಗಳು ಬರೆದಿದ್ದಾಳೆ. ನನಗೆ ಈ ಕಾದಂಬರಿಯನ್ನು ಓದಿದಾಗ ಕಾಸ್ನೀಸರ ತಬ್ಬಲಿಗಳು ಕತೆ ಓದಿದ ನೆನಪಾಯಿತು. ತಬ್ಬಲಿಗಳ ಕಥೆಯಲ್ಲೂ ಕೂಡ ಇದೇ ಥರದ ಮಾದರಿ ಇದೆ. ಏನಂತಂದರೆ, ಎಷ್ಟು ರಾಘವೇಂದ್ರ ರಾಯರ ಭಕ್ತರು ಆ ಬಡ ಸಮುದಾಯದ ಕುಟುಂಬ, ಅಷ್ಟರ ಮಟ್ಟಿಗೆ ಅವರ ಸಂಕಷ್ಟವನ್ನು ಕೂಡ ನಿವಾರಿಸಿದಂತಹ ಗುರು ರಾಘವೇಂದ್ರ ಎಷ್ಟರ ಮಟ್ಟಿಗೆ ದೊಡ್ಡ ದೌರ್ಜನ್ಯ, ದೊಡ್ಡ ಸಂಕಷ್ಟದಲ್ಲಿ ಮುಳುಗು ಹೋಗ್ತಾರೆ ಅನ್ನೋದರ ರೂಪಕ ಆ ಕಥೆಯಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಅದೊಂದು ಕಥನದ ಒಂದು ಮುಖ. ಆದರೆ ತತ್ರಾಡಿ ಇನ್ನೊಂದು ರೀತಿಯಲ್ಲಿ ಆ ಮುಖವನ್ನು ತಿಳಿಲಿಕ್ಕೆ ಪ್ರಯತ್ನ ಪಡ್ತದೆ. ಇಲ್ಲಿ ಸೂಕ್ಷ್ಮವಾದಂಥ ಒಂದು ಕಥನ ಏನೇನು ಹೇಳ್ತದೆ ಅಂತಂದರೆ, ಎಲ್ಲರೂ ನಾವು ಧಾರ್ಮಿಕರು, ಧರ್ಮವನ್ನು ನಂಬಿದ್ದೀವಿ, ಧರ್ಮವೇ ನಮ್ಮನ್ನು ಹಿಡಿತದೆ ಅಂತ ಭಾವಿಸಿದ್ದೀವಿ. ಆದರೆ ಹಿಡಿತಾ ಇರೋದೇ ಬೇರೆ, ನಮ್ಮನ್ನು ಧರ್ಮ ಹಿಡಿತದೆ ಅಂತ ನಂಬಿರೋದು ಎಷ್ಟು ಟೊಳ್ಳು ಅನ್ನೋದನ್ನು ಕಾದಂಬರಿ ಅವರಿಗೆ ಗೊತ್ತಿರದ ಹಾಗೆ, ಕಾದಂಬರಿ ಭಾಷೆ ಕಾದಂಬರಿಕಾರನ ಮೀರ್ತದೆ ಅನ್ನೋದಕ್ಕೆ ಈ ತತ್ರಾಣಿ ನನ್ನ ಪ್ರಕಾರ ಒಂದು ದೊಡ್ಡ ಉದಾಹರಣೆ. ಜೋಶಿಯವರು ಈ ರೀತಿಯ ಕಾದಂಬರಿ ನಿನ್ನಂತ ಬರೀತಾರೆ ಅಂತ ಅನ್ಸಲ್ಲ ನನಗೆ. ಯಾಕಂದರೆ ಇಟ್ಸ್ ನಾಟ್ ಎ ಕಾನ್ಷಿಯಸ್ ರೈಟಿಂಗ್ ಫ್ರಮ್ ದ್ಯಾಟ್ ವುಮನ್. ಆ್ಯಕ್ಚುಲಿ ಆ ಮಹಿಳೆಯಿಂದ ಬಂದಂಥ ಒಂದು ಕಾನ್ಷಿಯಸ್ ಆದ ಬರವಣಿಗೆ ಅಲ್ಲ ಅದು. ಆ ಬರವಣಿಗೆ ವಾಸ್ತವವಾಗಿ ಜೋಶಿಯವರ ಕಾನ್ಷಿಯಸ್ ಆದಂಥ ಎಲಿಮೆಂಟ್ ಒಂದನ್ನು ಕೂಡ ಮೀರಿ ಬಂದಂಥ ಕಾದಂಬರಿ. ಅದರಿಂದ ಭಾಳ ಇಷ್ಟ ಆಯಿತು ನನಗೆ ಅಂತ. ಅವರು ಪಡುವ ಕಷ್ಟ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಇವರು ಎಷ್ಟು ಅಹಂ ಇರ್ತಿತ್ತು ಅಂತಂದರೆ, ಮಾಧ್ವ ಬ್ರಾಹ್ಮಣರ ಮಂಥನದಲ್ಲಿ ಈ ಒಂದು ಬನಾರಸ್ಸಿಗೆ ಹೋದಾಗ ತಮ್ಮ ಮನೆತನದ ಒಂದು ಪಾಳಿಯನ್ನು ಹಿಂದೆ ಯಾರು ನಮ್ಮ ಮಂಥನದಲ್ಲಿ ಮೊದಲಿಗಿರಿದ್ರು ಅಂತ ನೋಡುವಾಗ ಅಲ್ಲಿ ಗೊತ್ತಾಗುತ್ತೆ ಅವನು ಬ್ರಾಹ್ಮಣ ಅಲ್ಲೇ ಅಲ್ಲ, ಯಾರೋ ಮೋಹನ್ ಸಿಂಗ್ ಅನ್ನೋ ಒಬ್ಬ ಸಿಕ್ಕಿದ್ದ ಅಂತ. ಆವಾಗ ಇವರಿಗೆಲ್ಲ ದಿಗ್ಭ್ರಮೆ ಆಗ್ತದೆ. ಇದು ಸುಮ್ಮನೆ ಉದಾಹರಣೆ ಕೊಡ್ತಿದ್ದೀನಿ. ಇದ್ರ ಜೊತೆಗೆ ಬಹಳ ಮುಖ್ಯವಾದಂಥ ಇನ್ನೊಂದು ಕೃತಿ
ವಾಸ್ತವವಾಗಿ PG ಅಂತ ಸುಶೀಲಾ ಡೋಣೂರ್ ಅವರು ಬಂದಿಲ್ಲ, ಆದರೆ ಹೊಸ ಕಾಲದ ಹೊಸ ಹೆಣ್ಣು ಮಕ್ಕಳ ಒಂದು ಅನಾಥತೆಯನ್ನು ಹೇಳುವಂಥ ಒಂದು ಕೃತಿ ಇದು. ಬೆಂಗಳೂರು ನಗರವನ್ನು ಮೊದಲನೇ ಬಾರಿಗೆ ಹಾಗೆ ಅನಾಥರನ್ನು ರಕ್ಷಿಸಿಕೊಳ್ಳುವಂಥ ಮುಖವಿಲ್ಲದ ನಗರವೆಂದು ಚಿತ್ರಿಸುವಂಥ ಕಾದಂಬರಿ ಇದು. ಹೀಗಾಗಿ ಈ ಕಾದಂಬರಿಗೆ ಒಂದು ದೊಡ್ಡ ಮಹತ್ವ ಇದೆ ಅಂತ ಅನಿಸ್ತಾ ಇತ್ತು. ಹೀಗಾಗಿ 5 ಕಾದಂಬರಿಗಳನ್ನ ನಾವು ಆಯ್ಕೆ ಮಾಡಿಕೊಂಡ್ವಿ. ಈ ಸಂದರ್ಭದಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಂಡು ಅಂತ ಹೇಳ್ಬೋದಾ? ಈ ಕೊನೆಗೆ ನಾವು ಇಬ್ಬರು ತೀರ್ಮಾನ ಮಾಡಿದ್ದು ಸುಶೀಲಾ ಡೋಣೂರ್ ಅವರ PG ಕಾದಂಬರಿಗೆ ಮೊದಲ ಬಹುಮಾನವನ್ನು ಕೊಡಬೇಕು ಅಂತ. ತುಂಬ ಧನ್ಯವಾದಗಳು ಸರ್. ಈಗ ಬಹುಶಃ ಕಾದಂಬರಿಗಳ ಆಯ್ಕೆ ಅಥವಾ ಒಂದು ಪ್ರಕ್ರಿಯೆ ಹೇಗಾಯ್ತು ಅನ್ನುವಂಥ ಮಾಹಿತಿನ ತಿಳ್ಕೊಂಡ ನಂತರ ಆಯಾ ಲೇಖಕರನ್ನ ಮತ್ತು ಪಬ್ಲಿಷರ್, ಸೊ ಇಬ್ಬರನ್ನೂ ಕೂಡ ನಾನು ವೇದಿಕೆಗೆ ಬರಮಾಡ್ಕೊಳ್ತೀನಿ. ಸೊ ಆ ಇಬ್ಬರೂ ಕೂಡ ಆ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತೀನಿ. ಸೊ ಮೊದಲನೇದಾಗಿ ನಾವೆಲ್ ಒಡಲುಗೊಂಡವರು, ಆಥರ್ ಡಾಕ್ಟರ್ ರಾಜಶೇಖರ್ ಹಳೆಮನೆ, ಪಬ್ಲಿಷರ್ ಪುಸ್ತಕ ಮನೆ. ಸೊ ಡಾಕ್ಟರ್ ಬಸವರಾಜ್ ಕಲ್ಗುಡಿ ಅವರು ಇದನ್ನು ನೀಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಸರ್. ಥ್ಯಾಂಕ್ ಯು. ಮುಂದಿನ ಹಂತ ಶ್ರೀಮತಿ ಅನುಪಮಾ ಪ್ರಸಾದ್ ಅವರು ನೀಡಬೇಕಾಗಿ ಕೇಳ್ಕೊತೀನಿ. ಒನ್ ಮೋರ್ ಜೂರಿ ಮೆಂಬರ್. ಮುಂದಿನ ಕಾದಂಬರಿ ಹೆಸರು ಅಟ್ರಾಸಿಟಿ, ಆಥರ್ ಗುರುಪ್ರಸಾದ್ ಕಂಟಲಗೆರೆ, ಪಬ್ಲಿಷರ್ ಆದಿಜಂಬು ಪ್ರಕಾಶನ. ಸೊ ದಯಮಾಡಿ ಆಥರ್ ಮತ್ತು ಪಬ್ಲಿಷರ್ ಇಬ್ಬರು ಕೂಡ ವೇದಿಕೆಗೆ ದಯಮಾಡಿ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊತೀನಿ. ಧನ್ಯವಾದಗಳು ಸರ್. ಮ್ಯಾಮ್, ಥ್ಯಾಂಕ್ ಯು. ಹಾಗೆಯೇ ಮುಂದಿನ ಪುರಸ್ಕಾರವನ್ನು ನೀಡಬೇಕಾಗಿ ನಾನು ಕೇಳ್ಕೊತೀನಿ ಡಾಕ್ಟರ್ ವಿ ವೀರಪ್ಪನ್ ಸರ್ ಅವರನ್ನ. ಮುಂದಿನ ಕಾದಂಬರಿಯ ಹೆಸರು ತತ್ರಾಣಿ, ಆಥರ್ ದೀಪಾ ಜೋಶಿ, ಪಬ್ಲಿಷರ್ ಅಂಕಿತಾ ಪುಸ್ತಕ. ಇವರ ವತಿಯಿಂದ ಪ್ರಭಾ ಕಂಬತ್ತಳ್ಳಿ ಅವರು ನಮ್ಮೊಟ್ಟಿಗಿದ್ದಾರೆ. ಸೊ ದಯಮಾಡಿ ವಿನಂತಿಸ್ಕೊಳ್ತಾ ಇದ್ದೀನಿ, ದೀಪಾ ಜೋಶಿ ಅವರು ಹಾಗೇನೆ ಅಂಕಿತಾ ಪುಸ್ತಕ ಪಬ್ಲಿಷರ್ ಪ್ರಭಾ ಕಂಬತ್ತಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಮುಂದಿನ ಕಾದಂಬರಿಯನ್ನ ಕೂಡ ಡಾಕ್ಟರ್ ವಿ ವೀರಪ್ಪನ್ ಅವರು ನೀಡಬೇಕಾಗಿ ಕೇಳ್ಕೊತೀನಿ. ಸೊ ಮುಂದಿನ ಕಾದಂಬರಿಯ ಹೆಸರು ಜಾಲ್ಗಿರಿ, ಆಥರ್ ತುಂಬಾಡಿ ರಾಮಯ್ಯ, ಪಬ್ಲಿಷರ್ ಭವಿಶ್ರೀ ಪ್ರಕಾಶನ. ಸೊ ದಯಮಾಡಿ ಈ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ನಾನು ಲೇಖಕರಲ್ಲಿ ಮತ್ತು ಪ್ರಕಾಶಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇದಾಗಿತ್ತು ಕಾದಂಬರಿ ಜಾಲ್ಗಿರಿ, ಆಥರ್ ತುಂಬಾಡಿ ರಾಮಯ್ಯ, ಪ್ರಕಾಶಕರು ಬೋಧಿಶ್ರೀ ಪ್ರಕಾಶನ. ಸರ್ ಧನ್ಯವಾದಗಳು ಸರ್. ಹಾಗೆ ಕೊನೆಯ ಪುರಸ್ಕಾರ ವಿನ್ನಿಂಗ್ ನಾವೆಲ್ ಅಂಡ್ ಪಬ್ಲಿಷರ್, ಇದನ್ನ ನೀಡಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಗಳಾಗಿರುವಂತಹ ಕುಂ ವೀರಭದ್ರಪ್ಪ ಅವರನ್ನ. ನಮಗೆಲ್ಲ ಗೊತ್ತಿರೋ ಹಾಗೆ ಕಾದಂಬರಿಯ ಹೆಸರು PG, ಆಥರ್ ಸುಶೀಲಾ ಡೋಣೂರ, ಪಬ್ಲಿಷರ್ ಅಂಕಿತಾ ಪುಸ್ತಕ. ಸೊ ಇವ್ರ ಕಡೆಯಿಂದ ಪ್ರಕಾಶ್ ಕಂಬತ್ತಳ್ಳಿ ಅವರಿದ್ದಾರೆ ನಮ್ಮೊಟ್ಟಿಗೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಕಾರಣಾಂತರಗಳಿಂದ ಲೇಖಕಿ ನಮ್ಮೊಟ್ಟಿಗಿಲ್ಲ, ಅಂದ್ರೆ ಸುಶೀಲಾ ಡೋಣೂರ ಅವರು ನಮ್ಮೊಟ್ಟಿಗಿಲ್ಲ, ಹಾಗಾಗಿ ಭಾಗವಹಿಸ್ತಾ ಇಲ್ಲ. ಆದ್ರೆ ಅವರ ಪತಿ ನಮ್ಮೊಟ್ಟಿಗಿದ್ದಾರೆ, ಶ್ರೀಯುತ ದೀಪಕ್ ಅವರು. ಸರ್ ದಯಮಾಡಿ ಅವರ ಬದಲಾಗಿ ತಾವು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ ಈ ಪುರಸ್ಕಾರವನ್ನ. ಬುಕ್ ಬ್ರಹ್ಮ ಲಿಟರೇಚರ್ ಫೆಸ್ಟಿವಲ್ 2025 annual novel competition. The winning novel and the publisher is, the name of the novel PG, name of the author Sushila Donura, and the publisher is Ankita Pustaka. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ಕಾದಂಬರಿ ಲೇಖಕರು ಮತ್ತು ಪ್ರಕಾಶಕರೆಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತೊಮ್ಮೆ. ಈ ನಿಟ್ಟಲ್ಲಿ ಕೊನೆಯದಾದಂತಹ ಅಂದರೆ ವಿನ್ನಿಂಗ್ ನಾವೆಲ್ ಅಂತ ನಾವೇನೀಗ ಪುರಸ್ಕಾರವನ್ನು ನೀಡಿದ್ವಿ, ಆಥರ್ ಆಗಿರುವಂತಹ ಸುಶೀಲಾ ಡೋಣೂರ ಇವರಿಲ್ಲ, ಆದರೆ ಅವರಿಗೆ ಈ ಪುರಸ್ಕಾರ
ಸಂಧ್ಯದ ನಿಮಿತ್ತ ಒಂದು ವಿಡಿಯೋ ಕಳಿಸಿದ್ದಾರೆ, ಅಂದರೆ ಆ ಒಂದು ಅನಿಸಿಕೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಒಂದು ವಿಡಿಯೋ ಮೂಲಕ. ಸೊ ಇದೀಗ ಆ ವಿಡಿಯೋ ಪ್ಲೇ ಆಗುತ್ತೆ ನಿಮ್ಮ ಮುಂದೆ. ಸೊ ಪ್ಲೀಸ್ ಕ್ಯಾನ್ ವಿ ಹ್ಯಾವ್ ಎ ವಿ? ಎಲ್ಲರಿಗೂ ನಮಸ್ಕಾರ. ಇವತ್ತು ನನಗೆ ಅತ್ಯಂತ ಸಂತೋಷ, ಸಂಭ್ರಮ ಹಾಗೆ ಕೊಂಚ ಬೇಸರದ ದಿನ ಕೂಡ ಹೌದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಂತೋಷ, ಸಂಭ್ರಮ ಯಾಕೆ ಅಂತ ನಿಮಗೆಲ್ರಿಗೂ ಗೊತ್ತಿದೆ. ಇವತ್ತು ನನ್ನ 2ನೇ ಕಾದಂಬರಿ PGಗೆ ಮೊದಲ ಪ್ರಶಸ್ತಿ ಬರ್ತಾ ಇರುವಂತಹ ದಿನ. ಬುಕ್ ಬ್ರಹ್ಮದಂತಹ ವೇದಿಕೆಯಿಂದ ನನ್ನ ಪುಸ್ತಕನ ಗುರುತಿಸ್ತಾ ಇರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಆದರೆ ಬೇಸರ ಯಾಕೆ ಅಂತ ಅಂದರೆ, ಇಂಥದ್ದೊಂದು ಕಾರ್ಯಕ್ರಮದಲ್ಲಿ, ಇಂಥದ್ದೊಂದು ವೇದಿಕೆಯಲ್ಲಿ, ಇಂಥದ್ದೊಂದು ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ನಿಮ್ಮನ್ನೆಲ್ಲ ನೋಡಬೇಕಿತ್ತು, ನಿಮ್ಮೆಲ್ಲರ ಜೊತೆ ಇರಬೇಕಿತ್ತು, ನಿಮ್ಮೆಲ್ಲರ ಜೊತೆ ಮಾತಾಡಬೇಕಿತ್ತು, ನಿಮ್ಮ ಮಾತುಗಳನ್ನು ಕೇಳಿಸ್ಕೋಬೇಕಿತ್ತು. ಅದು ಯಾವುದು ಸಾಧ್ಯ ಆಗಲಿಲ್ಲ. ನಾನು ಒಂದು ಅನಿವಾರ್ಯ ಕಾರಣದಿಂದ, ತಪ್ಪಿಸಿಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲದೇ ಇರುವಂತಹ ಕಾರಣದಿಂದ ನಾನು ಗುಲ್ಬರ್ಗಕ್ಕೆ ಬರಬೇಕಾಯಿತು. ಗುಲ್ಬರ್ಗದಲ್ಲಿದ್ದೀನಿ. ಆದರೆ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಸ್ನೇಹ ನನಗೆ ದೊಡ್ಡ ಸ್ಫೂರ್ತಿ ಅಂತ ಹೇಳ್ತೀನಿ. ಈ ಸ್ಫೂರ್ತಿ ನನ್ನ ಮುಂದಿನ ಕೆಲಸಗಳಿಗೂ, ಮುಂದಿನ ಬರವಣಿಗೆಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಲಿದೆ ಅಂತ ಹೇಳ್ತೀನಿ. ಇನ್ನು ಈ ಪ್ರಶಸ್ತಿ ಇದು ನನ್ನೊಬ್ಬಳಿಗೆ ಸಲ್ಲುವಂತಹ ಪ್ರಶಸ್ತಿ ಅಲ್ಲ. ಇದು ಪ್ರಕಾಶ್ ಸರ್ಗೂ ಕೂಡ ಇದರಲ್ಲಿ ಪಾಲ ಇದೆ. ಪ್ರಕಾಶ್ ಸರು ಬೇರೆಯವ್ರ ರೀತಿ PDF ತಗೊಂಡು ಅದನ್ನು ಪ್ರಿಂಟಿಗೆ ಕಳಿಸುವಂತಹ ಪ್ರಕಾಶಕರಲ್ಲ. ಒಂದೊಂದು ಅಕ್ಷರನೂ ಓದಿ, ತಿದ್ದಿ, ಸಲಹೆ ಸೂಚನೆಗಳನ್ನು ನೀಡಿ, ಮಾರ್ಪಾಟ್ ಮಾಡಿ ಅವರು ಪುಸ್ತಕನ ಪ್ರಕಟಿಸ್ತಾರೆ. ಪ್ರಭಾ ಮೇಡಮ್ ಕೂಡ ಅವರಿಬ್ಬರ ಪುಸ್ತಕ ಪ್ರೀತಿ ಬಹಳ ದೊಡ್ಡದು. ಅವರಿಗೂ ಕೂಡ ಈ ಪ್ರಶಸ್ತಿ ಸಲ್ಲಬೇಕು. ಇನ್ನು ಈ PG ಅನ್ನೋ ಹೆಸರು ಕೂಡ ಪ್ರಕಾಶ್ ಸರೇ ಕೊಟ್ಟಿದ್ದು. ನಾನಿಟ್ಟಿರೋ ಹೆಸರು ಋಣಾನುಬಂಧ ರೂಪೇಣ ಅಂತ ಇತ್ತು. ಋಣಾನುಬಂಧ ಅನ್ನೋದು ನಮ್ಮೆಲ್ಲರ ಜೀವನದಲ್ಲಿನೂ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಯಾರು ಯಾವಾಗ ನಮ್ಮ ಜೀವನದಲ್ಲಿ ಎದುರಾಗ್ತಾರೆ, ಯಾವ ರೀತಿ ಪಾತ್ರ ವಹಿಸ್ತಾರೆ, ಎಲ್ಲಿಗೆ ಎಕ್ಸಿಟ್ ಆಗ್ತಾರೆ ಅನ್ನೋದೆಲ್ಲ ನಿರ್ಧಾರ ಆಗೋದು ಈ ಋಣದ ಮೇಲೇ ಅಂತ ನಮ್ಮ ತಂದೆ ಹೇಳ್ತಾ ಇದ್ರು. ಆ ಕಾರಣದಿಂದ ನಾನು ಇದಕ್ಕೆ ಋಣಾನುಬಂಧ ರೂಪೇಣ ಅಂತ ಹೆಸರಿಟ್ಟಿದ್ದೆ. ಪ್ರಕಾಶ್ ಸರು ಅದನ್ನು PG ಮಾಡೋಣ ಅಂದರು. ನನಗೂ ಕೂಡ ಅದು PG ಕಥೆನೇ ಆಗಿರೋದ್ರಿಂದ ಆಗಲಿ ಅಂತ ಇದೆ. ಹಾಗೆಯೇ ಇದಕ್ಕೆ ಮುಖ್ಯ ಕಾರಣೀಭೂತರಾದಂತಹ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಬೇಕು. ಅವರು ಇಲ್ಲದೇ ಇದ್ದರೆ ಬಹುಶಃ ಈ ಪುಸ್ತಕ ಹೊರಗೆ ಬರ್ತಿತ್ತೋ ಇಲ್ಲ ಗೊತ್ತಿಲ್ಲ. ಅಷ್ಟೊಂದು ಅವರು ಪ್ರೋತ್ಸಾಹ ನೀಡಿದರು. ಅದೇ ರೀತಿ ದೇವ್ ಬತ್ತಾರ್ ಸರ್, ಸತೀಶ್ ಚಪರ್ಕಿ ಸರ್, ಅವರ ಇಡೀ ತಂಡ, ಅವರ ಇಡೀ ಟೀಮ್, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬುಕ್ ಬ್ರಹ್ಮ ನೀಡಿದಂತಹ ಪ್ರಶಸ್ತಿ, ಇದು ಪ್ರಶಸ್ತಿ ಮಾತ್ರ ಅಲ್ಲ, ಒಂದು ದೊಡ್ಡ ಜವಾಬ್ದಾರಿ ಅಂತ ನಾನು ನಂಬಿದ್ದೀನಿ. ಮುಂದೆ ಏನು ಸಾಕಷ್ಟಿದೆ, ಬರೀಬೇಕು ಅನ್ನುವಂಥ ಜವಾಬ್ದಾರಿನ ಅದು ನನಗೆ ಹೊರಿಸಿದೆ. ನನ್ನೊಳಗೂ ಕೂಡ ಸಾಕಷ್ಟು ಸಂಗತಿಗಳಿವೆ, ವಿಷಯಗಳಿವೆ, ಪಾತ್ರಗಳಿವೆ. ನನ್ನ ಜೊತೆಗೇ ಅವು ಕೂಡ ಹೆಜ್ಜೆ ಹಾಕ್ತಾ ಇದ್ದಾವೆ. ಅದಕ್ಕೆ ನಾನೊಂದು ಸ್ವಲ್ಪ ಟೈಮ್ ಕೊಡಬೇಕು ಅಷ್ಟೇ. ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ಈ ಸಮಯ ಅನ್ನೋದೇ ಇವತ್ತಿನ ಕಾಲಘಟ್ಟದ ಬಹು ದೊಡ್ಡ ಸವಾಲು ಕೂಡ ಹೌದು. ನಮಗೆ ನಾವು ಸಮಯ ಕೊಡೋಕ್ಕಾಗಲ್ಲ, ನಮ್ಮವರಿಗೆ ನಾವು ಸಮಯ ಕೊಡೋಕ್ಕಾಗ್ತಾ ಇಲ್ಲ, ನಮ್ಮ ಹವ್ಯಾಸಗಳನ್ನು ಪೋಷಿಸೋದಕ್ಕೆ ನಮಗೆ ಸಮಯ ಕೊಡೋಕ್ಕಾಗ್ತಾ ಇಲ್ಲ, ನಮ್ಮ ಆರೋಗ್ಯವನ್ನು ನಾವು ನೋಡ್ಕೊಳ್ಳೋದಕ್ಕೂ ಕೂಡ ನಮಗೆ ಇವತ್ತು ಸಮಯ ಇಲ್ಲದೇ ಇರುವಂತಹ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ನಾವು ಸಮಯ ತೆಗಿಬೇಕು. ಯಾಕಂದರೆ ಬರವಣಿಗೆ ಅನ್ನೋದು ಒಂದು ಕೆಲಸ ಅಲ್ಲ, ಅದು ನಮ್ಮ ಚೈತನ್ಯ, ನಮ್ಮ ಐಡೆಂಟಿಟಿ, ನಮ್ಮನ್ನು ಒಂದು ಜೀವಂತವಾಗಿಡುವಂತಹ ಒಂದು ಕಲೆ. ಅದಕ್ಕೆ ಸಮಯನ ನಾವು ಮಾಡಿಕೊಳ್ಳಲೇಬೇಕು, ಮಾಡಿಕೊಳ್ತೀನಿ. ಮುಂದಿನ ವರ್ಷ ಬಹುಶಃ ನಿಮ್ಮೆಲ್ಲರ ಕೈಗೆ ಇನ್ನೊಂದು ತುಂಬ ಅತ್ಯುತ್ತಮವಾದ ಕಾದಂಬರಿಯನ್ನು ನಾನು ಕೊಡ್ತೀನಿ. ಆದರೆ ಯಾವಾಗಲೂ ಕೂಡ ನಿಮ್ಮ ಪ್ರೀತಿ, ಸ್ನೇಹ, ಸಹಕಾರ ನನ್ನ ಜೊತೆ ಹೀಗೆ ಇರಲಿ, ಹೀಗೆ ಇರಬೇಕು, ಇರುತ್ತೆ ಅಂತ ನಾನು ನಂಬ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಹಂತಕ್ಕೆ ನಾನು ಹೆಜ್ಜೆ ಆಗ್ತಾ ಇದ್ದೀನಿ. ಎಲ್ಸಿಟಾ ಪ್ರೆಸಿಡೆಂಟ್ ಡಾಕ್ಟರ್ ವಿ ವೀರಪ್ಪನ್ ಅವರು. ಸೊ ಬಹುಶಃ ನಮಗೆ ತುಂಬ ಬೆನ್ನೆಲುಬು ಅಂತಲೇ ಹೇಳ್ಬೋದು. ಬುಕ್ ಬ್ರಹ್ಮ ಫೆಸ್ಟ್ ಕಂಪ್ಲೀಟ್ ಆಗಿ ಯಾವುದೇ ಹಂತದಲ್ಲಿ ಸಹಕಾರ ಆಗಿರಬಹುದು, ಮಾಹಿತಿ ಆಗಿರಬಹುದು, ಎಲ್ಲದಕ್ಕೂ ಬೆನ್ಗಾವಲು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಈಸ್ ಅ ಬಿಗ್ ಸಪೋರ್ಟರ್ ವಿತ್ ರೆಸ್ಪೆಕ್ಟ್ ಟು ಆರ್ಟ್, ಕಲ್ಚರ್, ಲಿಟ್ರೇಚರ್, ಎವ್ರಿಥಿಂಗ್. ಸರ್, ರಿಕ್ವೆಸ್ಟಿಂಗ್ ಯು ಟು ಸ್ಪೀಕ್ ಫ್ಯೂ ವರ್ಡ್ಸ್ ಅಬೌಟ್ ದ ಫೆಸ್ಟ್, ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಡಿಯರ್ ಮೈ ಗುಡ್ ಫ್ರೆಂಡ್ ಸತೀಶ್ ಆಫ್ ಬುಕ್ ಬ್ರಹ್ಮ,
the trustees Sweta, Vinay, and Prakash. I think this is the first time I am seeing an event which is art, culture, and literature. I have not seen an event in Bangalore. I've been in Bangalore for the last 40 years. I think I have not attended something like a Book Brahma, this scale of festival. I understand about 450 speakers in the 3 days and 10,000 footfall, I mean delegates come every day. I think I have not seen such a massive festival. Let me all give a thanks and let's all give a big clap to the team for organizing this event. Then one more thing is I'm so happy this is South Indian, all the four languages of South India, Kannada, Tamil, Telugu and Malayalam. I think 4 different languages coming united. I think the theme is we have South India is getting united. That itself is something which is so proud to hear here. 4 languages are getting united. And I understand that English is a common language, the 5. This year they have added Marathi. So every year I think they are going to add one language to this. So Marathi, maybe Bengali, maybe one more language is getting added every year. I think this is a wonderful thing which Book Brahma is doing in this festival. The only thing is that the reading interest of people is going down. After all the people have come in, people don't have patience to read. My only worry is reading book is a wonderful habit. I think so many people, but what happened over a period of time, the current generation are more into this WhatsApp, where they're reading, but they're not reading what we are supposed to read. I think that's where the problem is. I think I am so happy this many people still, been part of writing novels or writing short stories. So I think we as a community, we as a people have to promote. So why Elsita is coming forward when Satish came and met us to support, I think that we all have to support this initiative. We should not allow this to, India is not money. India is a great culture, art, literature. We all stand today because of all these things. So this has to remain forever. I think this is the big differentiation between us and the West. If you take, you take US or you take any other country, I think big difference of India is art, culture and literature. I think we should not give up this. I think more and more youngsters have to come in. I can see here, most of the people here all looks like 40, 50 plus and so on. We have to see a lot of young people coming into novel writing or short story writing. We have to generate. I think I request the Book Brahma Foundation next year to have session focus only towards young generation. I think 20 to 30 people or 15 to 30 people, we have to make them to write. We have to make them to write novels. We have to make them to write short stories. See, that's the good thing which we are doing back. At least 40, 50, 60 people, I think they have the different interests. Now we have to make sure that, I can see a lot of people are into Bharatanatyam, or something like a painting, art. That's all happening. But I am seeing very less people are writing novels or writing short stories or book, or publishing a book. Very, very few young people publish books. I think my request to everybody is, your children or whoever is coming to this, let's all not give up our tradition, which is art, literature and culture. Let's all give full support to the younger generation. I think even future, we should be very, very clear that we should have more novels coming in. I see today I saw totally about in Karnataka about 300 novels is being written every year. Out of 100, I think came to 100 novels came for this thing, and we have selected 5 today, and 1 is getting the award. Out of the 4 is consolation award, the 1 is getting the cash award. So out of the 300 to 100, I think that number has to increase. We need more, because if population of Karnataka, how much, right? Even Bangalore, we are talking about so much. So we have to make sure at least more people start the habit of writing, and more of us start the habit of reading. I think one is writing, one is the reading. So I wishes, let's all pray God that we should not give up this, and all of us have to start writing and reading, which we can never give up. So with this humble submission to all of you, I think my congratulations to all the winner, and my thanks to all the people who have participated for 3 days. I think still we value art, culture and literature, which is very, very satisfying for me. I wish Book Brahma all the very best, and this festival grow
better and better. More people write and more people read. Thank you. ಥ್ಯಾಂಕ್ ಯು ಸರ್ ಫಾರ್ ಯುವರ್ ವ್ಯಾಲ್ಯೂಬಲ್ ವರ್ಡ್ಸ್. ಮುಂದೆ ಕುಂ ವೀರಭದ್ರಪ್ಪ ಅವರು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್, ವೇದಿಕೆ ನಿಮಗಾಗಿ. ಈ ಪ್ರಥಮ ಬಹುಮಾನ ಪಡೆದಂಥ ಸುಶೀಲಾ ಡೋಣರ್ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀನಿ. ಎರಡನೇದಾಗಿ ನಮ್ಮ ಬುಕ್ ಬ್ರಹ್ಮ ಸತೀಶ್ ಚಪ್ಪರ್ಕೆ ಮತ್ತು ನಮ್ಮ ದೇವು ಪತ್ತಾರವರು ಏನು ಯೋಜನೆ ಮಾಡಿದಾರಲ್ಲ, ಸುಮಾರು 75,000 ಲೇಖಕರಿಗೆ 75,000 ಪ್ರಕಾಶಕರಿಗೆ ಕೊಡ್ತಕ್ಕಂಥ ಯೋಜನೆ ಇದು ಕನ್ನಡ ಕಾದಂಬರಿಗಳಿಗೆ ಹೊಸ ಒಂದು ಆಯಾಮ, ಹೊಸ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಎರಡನೇದಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೀನಿ. ಆಮೇಲೆ ನಾವು ಈಗ ಭಾಳಷ್ಟು ಕಥಾ ಸ್ಪರ್ಧೆ, ಕಾದಂಬರಿ ಸ್ಪರ್ಧೆಗಳೆಲ್ಲ ಏರ್ಪಡಿಸ್ತಾ ಇದ್ದಾರೆ. ತೆಲುಗಿನಲ್ಲಿ ತಾನ ಅಂತ ಒಂದು ಸಂಸ್ಥೆ ಅಮೇರಿಕದಿಂದ ತೆಲುಗಿನಲ್ಲಿ ಬರೀತಕ್ಕಂಥ ಅಪರೂಪದ ಕಾದಂಬರಿಗೆ 5 ಲಕ್ಷ ಬಹುಮಾನ ಕೊಡ್ತಾ ಇದ್ದಾರೆ. ಆ ಥರ ಕನ್ನಡ ಕಾದಂಬರಿಗೆ ಒಂದು 5 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಕ್ಕಂಥ ಕೆಲಸವನ್ನು ಕೊಡ್ತಕ್ಕಂಥ ದಾನಿಗಳು ಹುಟ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ನಾನು ಕೂಡ ಕಾದಂಬರಿಕಾರ, ಕಥೆಗಳನ್ನ ಬರೆಯೋದ್ರಿಂದ ಕಾದಂಬರಿ ಶಿಫ್ಟ್ ಆದೆ. ಕಾದಂಬರಿ ಬರೆಯೋದು ಐತಲ್ಲ, ಅದು ಅತ್ಯಂತ ದೊಡ್ಡ ಕ್ಯಾನ್ವಾಸ್ನಲ್ಲಿ ಎಷ್ಟೊಂದು ನಮೂನಿ ಚಿತ್ರಗಳನ್ನು ಬರಿಬೋದು. ಒಂದು ಕಾದಂಬರಿ ಓದಿದರೆ ಕೇವಲ ಕಥೆ ಅಷ್ಟೇ ಅಲ್ಲ, ಆ ಭೌಗೋಳಿಕ ಚರಿತ್ರೆ, ಮನಃಶಾಸ್ತ್ರ, ಎಲ್ಲ ಶಾಸ್ತ್ರಗಳ ಸಮಗ್ರ ಸಂಗ್ರಹ ರೂಪನೇ ಕಾದಂಬರಿ ಅನ್ಬೋದು. ಆ ಥರ ಒಂದು ಕಾದಂಬರಿ ಬರೀಬೇಕು. ಯಾಕಂದರೆ ಹಳೆ ನಮ್ಮ ಲಂಕೇಶ್, ಅನಂತಮೂರ್ತಿ ಈ ಥರ ಒಂದು ಕ್ಲಾಸಿಕ್ ರೈಟರ್ಸ್ ನಮ್ಮ ಕನ್ನಡದಲ್ಲಿ ಇದ್ದಾರೆ. ಪುರುಷೋತ್ತಮ, ಶಿಕಾರಿ ಬರೆದಂಥ ಯಶವಂತ್ ಚಿತ್ತಾಲ್ರು ಇದ್ದಾರೆ. ಅವ್ರನ್ನ ಓದ್ತಕ್ಕಂಥ ಕೆಲಸ ಮಾಡಬೇಕು. ಓದ್ತಾ ಇದ್ದರೆ ಯಾವ ಕಾದಂಬರಿನೂ ಬರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ, ಕಲ್ಟಿವೇಷನ್, ಅಬ್ಸರ್ವೇಷನ್ ಆ್ಯಂಡ್ ಇಮ್ಯಾಜಿನೇಷನ್ 3 ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಒಂದು ಒಳ್ಳೆಯ ಕಾದಂಬರಿ ಬರೋಕ್ಕೆ ಸಾಧ್ಯ. ನೀವು ಡಾಸ್ಟೋವ್ಸ್ಕಿ ಮೊನ್ನೆ ಅವನು ಕ್ರೈಮ್ ಆ್ಯಂಡ್ ಪನಿಷ್ಮೆಂಟು ತಮಗೆಲ್ಲ ಗೊತ್ತಿರ್ತದೆ. ಅವನಿಗೆ 150ನೇ ವರ್ಷ ವರ್ಧಂತಿ ಸಂದರ್ಭದಲ್ಲಿ ಪ್ರಪಂಚದ ಬಹುತೇಕ ರೈಟರ್ಸು, ದೊಡ್ಡ ದೊಡ್ಡ ಓದುಗರೆಲ್ಲ ಪೀಟರ್ಸ್ಬರ್ಗಿಗೆ ಹೋಗಿದ್ರಲ್ಲಿ. ಅವ್ರು ಏನು ಮಾಡಿದ್ರಂದರೆ, ಆ ರೋಷ್ಕಾಲುಷ್ಕಾವ್ ಇದ್ದ ಮನೆ ಯಾವುದು, ಆ ಇನ್ಸ್ಪೆಕ್ಟರ್ ಇದ್ದ ಮನೆ ಸ್ಟೇಷನ್ ಯಾವುದು, ಆಮೇಲೆ ಆ ಸ್ತ್ರೀ ಪಾತ್ರ ಇದ್ದಂಥ ಮನೆ ಯಾವುದು, ಅವ್ರ ಅಡ್ಡಾಡಿ ಜಾಗಗಳು ಯಾವಂತ ಹುಡುಕ್ಯಂತ ಹೋದ್ರು ಅವರು ಪೀಟ್ಸ್ಬರ್ಗ್ನಲ್ಲಿ. ಹಾಗೆ ಒಂದು ಕಾದಂಬರಿ ಒಂದು ಹೊಸ ಒಂದು ದೃಶ್ಯ ಕಾವ್ಯವನ್ನೇ ಕಟ್ಟಿಕೊಡ್ಬೇಕಾದು. ಅನೇಕ ಸಂದರ್ಭದಲ್ಲಿ ಹೇಳ್ತಾರೆ, ಪಾಸ್ಟರ್ನಾಕ್ ಅಂತಕ್ಕಂಥವನು, ಅವನು ನೋಬೆಲ್ ಪ್ರಶಸ್ತಿ ಪಡೆದಾಗ ನೀನು ಭಾಳ ಮೆಚ್ಕೊಂಡಂಥ ಕಾದಂಬರಿ ಯಾವುದು ಅಂತಂದಾಗ ಅವನು ಹೇಳ್ತಾನೆ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟು, ಈಡಿಯಟ್ ಅಂತ ಹೇಳ್ತಾನೆ ಅವನು. ಆದ ಕಾರಣ ಆ ಥರ ಒಂದು ಇಡೀ ಪ್ರಪಂಚ ದಿಗ್ಭ್ರಮೆಗೊಳಿಸಿರ್ತಕ್ಕಂಥ ಅಪರೂಪದ ಕಾದಂಬರಿಕಾರರಲ್ಲಿ ಟಾಲ್ಸ್ಟಾಯ್ ಮತ್ತು ಡಾಸ್ಟೋವ್ಸ್ಕಿ ಅವರು ಉಳಿತಾರವ್ರು. ಅದರಲ್ಲಿ ನೀವು ಏನಾದ್ರು ತೊಳ್ಬೇಕು, ಕ್ರಿಮಿನಾಲಜಿ ಇದೆ, ಸೈಕಾಲಜಿ ಇದೆ, ಆಂಥ್ರೋಪಾಲಜಿ ಇದೆ. ನೀವು ಯಾವ ಜ್ಞಾನದ ಶಿಸ್ತು ಬೇಕಾದರೂ ಆ ಕಾದಂಬರಿಯಲ್ಲಿ ಸಿಗುತ್ತೆ. ಅಂಥ ಕಾದಂಬರಿಗಳನ್ನು ಸೃಷ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಒಂದು ಸಂತೋಷದ ವಿಷಯ ಅಂತ ಹೇಳಿದರೆ, ಕನ್ನಡದಲ್ಲಿ ಹೊಸ ಲೇಖಕರು ಬರೀತಾ ಇದ್ದಾರೆ. ಕನ್ನಡ ನಾನು ಭಾಳ ಇಷ್ಟಪಡ್ತಕ್ಕಂಥದ್ದು ಗದ್ಯ ಪ್ರಕಾರ, ಕಥೆ ಮತ್ತು ಕಾದಂಬರಿ. ಆ ಕಾದಂಬರಿ ಪ್ರಕಾರವನ್ನು ಶ್ರೀಮಂತಗೊಳಿಸ್ತಕ್ಕಂಥ ಕೆಲಸ ಯುವಜನಾಂಗ ಮಾಡ್ತಾ ಇದ್ದಾರೆ. ಯಾಕಂದರೆ ಅದ್ರ ಜೊತೆಗೆ ತುಂಬಾಡಿ ರಾಮಯ್ಯನ್ ಅಂತ ಮತ್ತು ರಾಜಶೇಖರ ಹಳೆಮನೆ ಅಂತ ಸ್ವಲ್ಪ ಹಿರಿಯ ಲೇಖಕರು ಸೇರ್ಕೊಂಡಿದ್ದಾರಲ್ಲ, ಇದು ಸಂತೋಷದ ವಿಷಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಮೇಲೆ ಅಂಥ ಕಾದಂಬರಿಗಳನ್ನು ಪ್ರಕಟಿಸ್ತಕ್ಕಂಥ ಒಳ್ಳೆ ಕೆಲಸವನ್ನು ನಮ್ಮ ಪಬ್ಲಿಷರ್ ಮಾಡ್ತಾಯಿದ್ದಾರೆ. ಅದು ನಮ್ಮ ಅಂಕಿತದರು ಮಾಡ್ತಾ ಇದ್ದಾರೆ ಅಲ್ವಾ. ಆಮೇಲೆ ಬೇರೆ ಪ್ರಕಾಶಕರೆಲ್ಲ ಮಾಡ್ತಾ ಇದ್ದಾರೆ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ. ಆಮೇಲೆ ನೀವು ಕಾದಂಬರಿ ಪ್ರಕಟ ತಕ್ಷಣ ಇಮ್ಮಿಡಿಯೇಟಾಗಿ ರಾಯಲ್ಟಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಪ್ರಕಾಶ್ ಅವರು ಮಾಡ್ತಾ ಇದ್ದಾರೆ. ತಕ್ಷಣ ಕವರ್ ಕೊಟ್ಬಿಡ್ತಾರೆ. ಬೇರೆಯವರಾಗೆ ತಿಂಗಳುಗಟ್ಟಲೆ ಅಥವಾ ವರ್ಷಗಟ್ಟಲೆ ಏನು ಮುಂದೂಡಲ್ಲ. ಅಂಥ ಒಳ್ಳೆ ಪ್ರಕಾಶಕರು ಕನ್ನಡದಲ್ಲಿದ್ದಾರೆ. ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಈ ಹೊಸ ಲೇಖಕರು ಎಲ್ಲರನ್ನೂ 5 ಜನರನ್ನು, ಆಟ್ರಾಸಿಟಿ, ಗುರುರಾಜ್ ಕಂಡಲಗೆರೆ, ಅವ್ರನ್ನೆಲ್ಲ ಅವರು ನಮ್ಮ ಬಸವರಾಜ್ ಕಲ್ಗುಡಿ ಅವರು ಅದನ್ನ ಪ್ರತಿ ಕಾದಂಬರಿಯ ಪರಿಚಯವನ್ನು ಮಾಡಿಕೊಟ್ರು.
ಆಮೇಲೆ ಆ 5 ಕಾದಂಬರಿಗಳನ್ನು ನಾನು ಓದೋ ಕೆಲಸವನ್ನು ಮುಂದಿನ ವಾರದಿಂದ ಶುರು ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ, ಆಮೇಲೆ ಬುಕ್ ಬ್ರಹ್ಮ ಈಗ ಕೇವಲ ಏನು 75,000 ಕೊಡ್ತಾ ಇದ್ದೀರಿ ಲೇಖಕರಿಗೆ, ಅದು 1,00,000ಕ್ಕೆ ಏರಿಸಿದ್ರೆ ಸಂತೋಷ ಆಗುತ್ತೆ. ಯಾಕಂದರೆ ನಾವು ಬರೀತಕ್ಕಂಥ ಸಂದರ್ಭದಲ್ಲಿ ಯಾರು ಕೊಡೋರಿರಲಿಲ್ಲ. ನಾನು ಕಪ್ಪು ಕಾದಂಬರಿ ಬರೆದಾಗ ಒಂದು ಭಾಳ ಕಷ್ಟ ಇತ್ತು. ಪ್ರಕಾಶಕರೇ ನಮಗೇನು ಕೊಡ್ತಾ ಇರಲಿಲ್ಲ, ಭಾಳ ಕಾಡಿ ಬೇಡಿ ಅವರಿಂದ ವಸೂಲು ಮಾಡಬೇಕಾಯ್ತು. ಈಗೇನೋ ಸ್ವಲ್ಪ ಹೆಸರು ಬಂದದ ಮೇಲೆ ಎಲ್ಲ ಕೊಡ್ತಾ ಇದ್ದಾರೆ. ಆಮೇಲೆ ಮೊದಲಿನಿಂದ ಕಾದಂಬರಿಯಲ್ಲಿ ಏನು 10% ಕೊಡ್ತಾ ಇದ್ರು, ನನ್ನ 28ನೇ ಕಾದಂಬರಿಗೆ ಅದೇ 10% ಕೊಡ್ತಾ ಇದ್ದಾರೆ. ಆಮೇಲೆ ಈ ಲೇಖಕರಿಗೆ ಸ್ವಲ್ಪ ಕೊಡ್ತಕ್ಕಂಥ, ಯಾಕೆಂದ್ರೆ ಲೇಖಕರು ಯಾರು ಬ್ಯಾಂಕ್ನಲ್ಲಿ ಇಟ್ಕೊಂಡು FD ಇಡೋದಿಲ್ಲ, ಏನಿಲ್ಲ. ಮತ್ತೆ ಒಂದು ಹೊಸ ಅನ್ವೇಷಣೆಗೆ ಉಪಯೋಗಿಸ್ತಾರೆ. ನಾನು ಅರಮನೆ ಕಾದಂಬರಿ ಬರೀತಕ್ಕಂಥ ಸಂದರ್ಭದಲ್ಲಿ ಸುಮಾರು 15 ವರ್ಷದ ಅವಧಿಯಲ್ಲಿ ಸುಮಾರು 80,000 ರೂಪಾಯಿ ನಾನು ಕ್ಷೇತ್ರ ಕಾರ್ಯಕ್ಕೆ ಖರ್ಚು ಮಾಡಿದೆ. ನಾನು ಥಾಮಸ್ ಮನ್ರೋ ಎಲ್ಲಿದ್ದ, ಅವನು ಏನೇನು ಮಾಡಿದ, ಅವನಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು, ಅವನು ಕೆಲಸ ಮಾಡಿದಂಥ ಪ್ರತಿಯೊಂದು ಜಿಲ್ಲೆಯ ಗೆಜೆಟಿಯರ್ನ ನಾನು ಬೇರೆ ಬೇರೆ ಮೂಲಗಳಿಂದ ತೊಗೊಂಡು ಬಂದು ಸ್ಟಡಿ ಮಾಡಿದೆ. ಅದಕ್ಕೆಂದರೆ ಒಂದು ಕಾದಂಬರಿ ಬರೀಬೇಕಾದ್ರೆ ಒಂದು ಪೂರ್ವ ಸಿದ್ಧತೆ ಬೇಕಾಗುತ್ತೆ. ಬೇಕಂದರೆ ಅದಕ್ಕೆ ಅಲ್ವಾ, SL ಭೈರಪ್ಪನವರು ಬರೆಯುವಾಗ ದಕ್ಷಿಣ ಕನ್ನಡ, ದಕ್ಷಿಣ ಅಮೇರಿಕಾ ಕಡೆಗೆಲ್ಲ ಪ್ರವಾಸ ಮಾಡಿದ್ರು. ಯಾಕಂದರೆ ಒಬ್ಬ ಲೇಖಕನ ಆ ಥರ ಒಂದು ಪ್ರವಾಸಕ್ಕೆ ಕಳಿಸ್ತಕ್ಕಂಥ ವಾಚಕರು ನಮ್ಮ ಕನ್ನಡದಲ್ಲಿ ಇದ್ದಾರೆ. ಅವ್ರು ಎಡನೋ ಬಲನೋ ಅದು ಬೇರೆ ಪ್ರಶ್ನೆ. ಆ ಥರ ಒಂದು ಲೇಖಕರನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಮುಖ್ಯವಾಗಿ ಓದುಗರು ಮಾಡಬೇಕು. ನಾನು ಹೇಳಿದೆ, ಪ್ರಕಾಶ್ ಅವ್ರ ಹತ್ರ ಮಾತಾಡ್ತಾ, ಈಗ ಯಾವ್ಯಾವ ಪ್ರಕಾರ ಜನಪ್ರಿಯ ಆಗಿದೆ ಅಂತಂದಾಗ ಕಾದಂಬರಿ ಹೆಚ್ಚು ಜನಪ್ರಿಯ ಆಗಿದೆ. ಎರಡನೇದಾಗಿ ಕಥೆ ಇದೆ, ಆಮೇಲೆ ಪೊಯೆಟ್ರಿ ಇತ್ಯಾದಿ ಯಾರು ಅದನ್ನ ಸರಿಯಾಗಿ ಇದನ್ನ ಮಾಡ್ತಾ ಇಲ್ಲ ಅಂತ ಹೇಳಿದರು. ಅಂಥ ಕಾದಂಬರಿ ಕ್ಷೇತ್ರವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ನಮ್ಮ ಬುಕ್ ಬ್ರಹ್ಮ ತಂಡ ಮಾಡ್ತಾ ಇದೆಯಲ್ಲ, ಅವರಿಗೆ ಮತ್ತೊಮ್ಮೆ ನಾನು ಎಲ್ಲ ಲೇಖಕರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಇಂಥ ಅಪೂರ್ವ ಕ್ಷಣದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೀವಿ. ಸೊ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳೋಕ್ಕಿಂತ ಮುಂಚಿತವಾಗಿ ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದಂತಹ ಮತ್ತು ನಮ್ಮ ಈ ಬುಕ್ ಬ್ರಹ್ಮ ಲಿಟ್ರೇಚರ್ ಫೆಸ್ಟ್ 2025ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಅಂತಂದರೆ ನಮಗೆ ಒಬ್ಬ ಮಾರ್ಗದರ್ಶಕರು, ದಟ್ ಇಸ್ ವಾಟ್ ನಾನು ಆಗಲೇ ಹೇಳಿದ ಹಾಗೆಯೇ ಡಾಕ್ಟರ್ ವಿ ವೀರಪ್ಪನ್ ಸರ್. ಸೊ ಇವರಿಗೆ ನಾವೊಂದು ಅಭಿನಂದನೆಯನ್ನು, ಧನ್ಯವಾದವನ್ನು ಹೇಳುವಂಥ ಸಮಯ. ಸೊ ಅದನ್ನು ನೆರವೇರಿಸ್ಕೊಡ್ಬೇಕಾಗಿ ಮತ್ತು ಆ ಮೂಲಕ ಅಂದರೆ ಒಂದು ನೆನಪಿನ ಕಾಣಿಕೆಯನ್ನು ನೀಡೋದ್ರ ಮೂಲಕ ತಿಳಿಸ್ಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ ಕುಂ ವೀರಭದ್ರಪ್ಪ ಅವರನ್ನ. ಸರ್, ದಯಮಾಡಿ ಇಡೀ ಬುಕ್ ಬ್ರಹ್ಮ ಲಿಟ್ರೇಚರ್ ಫೆಸ್ಟಿವಲ್ 2025 ಪರವಾಗಿ ಡಾಕ್ಟರ್ ವಿ ವೀರಪ್ಪನ್ ಅವರಿಗೆ ಒಂದು ಧನ್ಯವಾದ ಹೇಳುವಂಥ ಸಮಯ, ಒಂದು ನೆನಪಿನ ಕಾಣಿಕೆಯನ್ನು ಕೊಡೋದ್ರ ಮೂಲಕ. ಧನ್ಯವಾದಗಳು ಸರ್. ಹಾಗೆಯೇ ಡಾಕ್ಟರ್ ವಿ ವೀರಪ್ಪನ್ ಅವರು ಮತ್ತೊಂದು ಕಾಣಿಕೆ ಇದೆ, ದಯಮಾಡಿ ಅದನ್ನ ಶ್ರೀಮತಿ ಅನುಪಮಾ ಪ್ರಸಾದ್ ಅವರು ನೀಡಬೇಕಾಗಿ ಕೇಳ್ಕೊತೀನಿ. ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು ಸರ್, ತುಂಬ ಸಂತೋಷ. ಇಷ್ಟೊತ್ತು ನಿಮ್ಮ ಮಾತುಕತೆ, ವಿಚಾರಗಳು, ಧಾರೆಗಳೆಲ್ಲವೂ ಕೂಡ ಈ ವೇದಿಕೆಗೆ ಇನ್ನಷ್ಟು ತೂಕವನ್ನು ನೀಡಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು ತಮ್ಮೆಲ್ಲರಿಗೂ ಕೂಡ.